Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. Hallelujah. Hallelujah. Please turn your Bible one more time to Ephesians 2nd chapter. We'll read verse 8. ಮತ್ತೊಂದು ಸತಿ ನಿಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸಿ. By grace are you saved through faith, and that not of yourself, it is a gift of God. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಲ್ಲಿ ಉಂಟಾದದ್ದಲ್ಲ, ಅದು ದೇವರ ವರವೇ. Hallelujah. Hallelujah. Say after me, I am saved, by grace, through faith. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. This is the way a Christian has to live. ಈ ರೀತಿಯಾಗಿ ಒಬ್ಬ ಕ್ರೈಸ್ತರು ಜೀವಿಸಬೇಕು. Grace provides, by faith we have to take. ಕೃಪೆ ನಮಗೆ ಒದಗಿಸಿದೆ ಮತ್ತು ನಂಬಿಕೆಯಿಂದ ನಾವು ಎಲ್ಲವನ್ನು ತೆಗೆದುಕೊಳ್ಬೇಕು. This talks about our salvation. ಇದು ನಮ್ಮ ರಕ್ಷಣೆ ಕುರಿತಾಗಿ ಮಾತಾಡ್ತದೆ. Grace provided salvation, by faith we have taken it. ಕೃಪೆಯಿಂದ ನಾವು ಕೃಪೆಯ ಮೂಲಕವಾಗಿ ರಕ್ಷಣೆ ಒದಗಿಸಿದೆ. ಈಗ ನಂಬಿಕೆಯಿಂದ ಅದನ್ನು ನಾವು ತೆಗೆದುಕೊಳ್ಬೇಕು. The same pattern we are going to possess all the blessings. ಇದೇ ರೀತಿಯಾಗಿ ಎಲ್ಲ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ತೇವೆ. We should find out what grace is provided, by faith we have to take. ನಾವು ಗೊತ್ತು ಮಾಡ್ಕೊಳ್ಬೇಕು ಏನೆಲ್ಲ ಕೃಪೆ ನಮಗೆ ಒದಗಿಸಿದೆ ಮತ್ತು ನಂಬಿಕೆಯಿಂದ ಅದನ್ನು ನಾವು ತೆಗೆದುಕೊಳ್ಬೇಕು. I taught about overcoming temptation and living a holy life. ನಾನು ನಿಮಗೆ ಕಲಿಸಿದ್ದೇನೆಂದ್ರೆ ಹೇಗೆ ನಾವು ಶೋಧನೆಯನ್ನು ಜಯಿಸಿ ಪರಿಶುದ್ಧ ಜೀವಿತ ಜೀವಿಸಬೇಕಂತ. Hallelujah. Hallelujah. Same pattern. Grace provided it, by faith we have to live. ಅದೇ ರೀತಿಯಾಗಿ ನಾವು ಶೋಧನೆಯನ್ನು ಜಯಿಸುವಂಥದ್ದು ಹೇಗೆ ಅಂದರೆ ಕೃಪೆ ಒದಗಿಸಿದೆ, ನಂಬಿಕೆಯಿಂದ ನಾವು ತೆಗೆದುಕೊಳ್ಬೇಕು. What grace has provided? ಈಗ ಕೃಪೆ ಏನೆಲ್ಲ ನಮಗೆ ಒದಗಿಸಿದೆ? Grace has put our old man unto death. ಕೃಪೆಯು ನಮ್ಮ ಹಳೆ ಮನುಷ್ಯನನ್ನು ಅಲ್ಲಿ ಸಾಯಿಸಿಬಿಟ್ಟಿದೆ. Our old man is crucified. ನಮ್ಮ ಹಳೆ ಮನುಷ್ಯನು ಅಲ್ಲಿ ಕ್ರೂಜಿಗೆ ಹಾಕಲ್ಪಟ್ಟಿದ್ದಾನೆ. Hallelujah. Hallelujah. The evening I got one phone call. ಇವತ್ತು ಸಾಯಂಕಾಲ ನನಗೆ ಒಂದು ಫೋನ್ ಕಾಲ್ ಬಂತು. She's a doctor. ಆಕೆ ಡಾಕ್ಟರ್ ಆಗಿದ್ದಾರೆ. Somewhere in near Telangana area. ತೆಲಂಗಾಣ ಕಡೆ. She says, I listened to Rambabana's teaching, my faith is improved, everything is improved. But I heard one more preacher, then I'm confused. ನಾನು ರಾಮಬಣ್ಣನ ಬೋಧನೆಗಳನ್ನು ಕೇಳಿಸ್ಕೊಂಡಾಗ ನನ್ನ ನಂಬಿಕೆ ಅಲ್ಲಿ ಹೆಚ್ಚಿತ್ತು. ಆದರೆ ಅದೇ ರೀತಿಯಲ್ಲಿ ನಾನು ಇನ್ನೊಬ್ಬ ಸೇವಕರ ಬೋಧನೆ ಕೇಳಿಸ್ಕೊಂಡಾಗ ನನಗೆ ಅಲ್ಲಿ ಗಲಿಬಿಲಿ ಆಗಿದೆ. I feel, I am not cautious about my sin. ಈಗ ನನಗೆ ನನ್ನ ಪಾಪದ ಕುರಿತಾಗಿ ಬಹಳ ಯೋಚನೆ ಅಥವಾ ಅದ್ರ ಬಗ್ಗೆನೇ ಒಂದು ಮನಸ್ಸಿನಲ್ಲಿ ಇರ್ತದೆ. I am not dying for my sin. That is what she said. ಆಕೆ ಹೇಳ್ತಾ ಇದ್ಳು ಏನಂತಂದ್ರೆ ನನ್ನ ಪಾಪಕ್ಕಾಗಿ ನಾನು ಸಾಯ್ತಾ ಇಲ್ಲ ಅಂತ ನನಗೆ ಹಾಗೆ ಅನಿಸ್ತಾ ಇದೆ. Hallelujah. Hallelujah. Because she heard somebody say, who preaches die for sin. ಯಾಕಂದ್ರೆ ಯಾರೋ ಆಕೆ ಕೇಳಿಸ್ಕೊಂಡ್ಲೆ ಏನಂದ್ರೆ ನಿಮ್ಮ ಪಾಪಕ್ಕಾಗಿ ನೀವು ಇನ್ನೂ ಸಾಯಬೇಕು ಅನ್ನುವಂಥದ್ದು ಕಲಿಸಿದ. Crucify yourself. You have to die daily. Die daily. ನೀವು ನಿಮ್ಮನ್ನು ನೀವು ಕ್ರೂಜಿಗೆ ಹಾಕಬೇಕು ಮತ್ತು ಪ್ರತಿದಿನ ನೀವು ಸಾಯಬೇಕು ಅನ್ನುವಂಥದ್ದು ಕೇಳಿಸ್ಕೊಂಡಿರ್ಬೋದು. Listen, crucifying for this flesh is not easy. Fleshly desire is not easy. ಈ ನಮ್ಮ ಶಾರೀರಿಕವಾದಂಥ ಆಸೆಯನ್ನು ಕ್ರೂಜಿಗೆ ಹಾಕುವಂಥದ್ದು ಅಷ್ಟೇನು ಸುಲಭ ಅಲ್ಲ. Very difficult. ಅದು ಬಹಳ ಕಷ್ಟ. That is why he has done it. ಅದನ್ನು ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ್ದಾನೆ. Our sin nature he carried. ನಮ್ಮ ಪಾಪದ ಸ್ವಭಾವವನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹೊತ್ಕೊಂಡನು. We are dead to sin. ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. I am dead to sin. ಎಲ್ರು ಹೇಳ್ರಿ, ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ. Why I am dead to sin? ಯಾಕೆ ನಾ ಪಾಪದ ಪಾಲಿಗೆ ಸತ್ತು ಹೋಗಿದ್ದೀನಿ? On the cross my old man is crucified. ಯಾಕಂದ್ರೆ ಶಿಲುಬೆ ಮೇಲೆ ನನ್ನ ಹಳೆ ಮನುಷ್ಯನು ಅಲ್ಲಿ ಹಾಕಲ್ಪಟ್ಟಿದ್ದಾನೆ. That grace has provided. ಅದು ಕೃಪೆ ಮೂಲಕ ನಮ್ಗೆ ಕೊಡಲ್ಪಟ್ಟಿದೆ. Every time when temptation comes, I believe what grace has provided. ಯಾವಾಗ ನನಗೆ ಶೋಧನೆ ಬರ್ತದ ಅವಾಗ ನಾನು ನಂಬ್ತೇನೆ ಏನಂದ್ರೆ
ಕೃಪೆ ಮೂಲಕ ಏನೆಲ್ಲ ನನಗೆ ಕೊಡಲ್ಪಟ್ಟಿದೆ. Grace has made me dead to sin. ಕೃಪೆ ನನಗೆ ಪಾಪದ ಪಾಲಿಗೆ ಸಾಯುವಂತೆ ಮಾಡಿಬಿಟ್ಟಿದೆ. So when temptation comes, I am like a dead body for that sin. ಅದಕ್ಕೆ ಯಾವಾಗ For the ಏನಾದ್ರು temptation. ಶೋಧನೆಗಳು ಬಂದಾಗ ಆ ಶೋಧನೆ ಮುಂದೆ ನಾನು ಸತ್ತಂತ ಹೆಣದ ತರ ಇರ್ತೇನೆ. When you believe it, then you will overcome temptation. ಈ ಆಗಿರುವಂತ ವಿಷಯ ನೀವು ನಂಬಿದಾಗ ಯಾವುದೇ ಒಂದು ಶೋಧನೆ ಬಂದರೂ ಕೂಡ ಅದ್ರ ಮೇಲೆ ನೀವು ಜಯ ಹೊಂದ್ತೀರಾ. You are possessing by faith what grace has provided. ಅಂದ್ರೆ ಕೃಪೆ ಮೂಲಕ ಏನೆಲ್ಲ ನಮಗೆ ಕೊಡಲ್ಪಟ್ಟಿದೆ ಅಲ್ಲ, ಅದನ್ನು ನಾವು ನಂಬಿಕೆಯಿಂದ ನಾವು ಸ್ವಾಧೀನ ಮಾಡಿಕೊಳ್ಳುವಂಥದ್ದು. Hallelujah. Hallelujah. That is one example. One more example is finance, money matters. ಇನ್ನೊಂದು ಉದಾಹರಣೆ ನಾವು ಹಣದ ಕಾಸಿನ ವಿಷಯದಲ್ಲಿ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ನೋಡಿದ್ವಿ. I told you, I believe you all are going to start a church. ನಾನು ನಂಬ್ತೇನೆ ನೀವೆಲ್ಲರೂ ಸಭೆಗಳನ್ನು ಪ್ರಾರಂಭ ಮಾಡ್ತೀರಿ. And I believe you all are going to preach. ನಾನು ನಂಬ್ತೇನೆ ನೀವೆಲ್ಲರೂ ವಾಕ್ಯ ಸಾರುವಂತವರಾಗಿರ್ತೀರಿ. So this giving should be very clear in your mind. ಅದಕ್ಕೆ ಕೊಡುವಂತ ವಿಷಯ ಬಹಳ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿರ್ಬೇಕು. If it is not clear, ಅದು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿಲ್ಲ ಅಂದ್ರೆ you will scold people and manipulate and try to take the money out of them. ಯಾರ್ಯಾರು ಕೊಡೋದಿಲ್ಲ ಅಂತ ಜನರಿಗೆ ನೀವು ಬೈದು ಹೇಗಾದ್ರೂ ಮಾಡಿ ಅವರು ಹಣ ಕೊಡುವಂತೆ ನೀವು ಅವರಿಗೆ ಒತ್ತಾಯ ಮಾಡ್ತೀರಾ. Hello, are you here? I have heard messages, people firing left and right, manipulating, condemning. At last somehow I should give, otherwise they should not go out without giving, like that messages. ನಾನು ಎಷ್ಟೊಂದು ಸಂದೇಶಗಳು ಕೇಳಿಸ್ಕೊಂಡಿದ್ದೀನಿ. ಏನಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ಹೇಗಾದರೂ ಮಾಡಿ ಜನರು ಹಣ ಕೊಡುವಂತೆ ಒತ್ತಾಯ ಮಾಡ್ತಾರೆ, ಖಂಡಿಸ್ತಾರೆ, ಅವ್ರ ಮನಸ್ಸುಗಳನ್ನು ಹೇಗಾದರೂ ಒಂದು ಒತ್ತಡದಲ್ಲಿ ಹಾಕಿ ಕೊಡುವಂತೆ ಮಾಡ್ತಾರೆ. No. And they said if you don't give, you will never prosper in life. ಅವ್ರು ಹೇಳ್ತಾರೆ ಏನಂದ್ರೆ ನೀ ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ಜೀವಿತದಲ್ಲಿ ಎಂದೂ ಅಭಿವೃದ್ಧಿ ಹೊಂದಲ್ಲ. You know, it is very easy to tell person, you want profit, invest. ಈಗ ಒಬ್ಬ ವ್ಯಕ್ತಿಗೆ ಬಹಳ ಸುಲಭವಾಗಿ ನಾವು ಹೇಳ್ಬೋದೇನೆಂದ್ರೆ ನಿನಗೇನಾದರೂ ಲಾಭ ಬಂತಂದ್ರೆ ನೀನು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಹಣ ಹಾಕಬೇಕು. 10 ರೂಪಾಯಿ ಕೊಡು 1000 ರೂಪಾಯಿ ಸಿಗ್ತದೆ, ಎಲ್ಲರೂ ಕೊಡ್ತಾರೆ. ಕೊಡೋಣ 10 ರೂಪಾಯಿ ಕೊಟ್ರೆ 1000 ರೂಪಾಯಿ ಲಾಭ ಬರ್ತದ ಅಂತ ಹೇಳಿದ್ರೆ ಯಾರು ಕೊಡಲ್ಲ, ಎಲ್ಲರೂ ಕೊಡ್ತಾರೆ. ಚಿಟ್ ಫಂಡ್ fellow is doing that work. ಚಿಟ್ ಫಂಡ್ ಆ ಮನುಷ್ಯ ಅವ್ರು ಮಾಡ್ತಾರಲ್ಲ. Church is not for that. ನೋಡ್ರಿ, ಸಭೆ ಆ ವಿಷಯಕ್ಕಾಗಿ ಆ ತರ ಮಾಡಲ್ಲ. It tells people you have to do something for your prosperity. It tells people you have to initiate your prosperity. ಅವರೆಲ್ಲರೂ ಲೋಕದ ಜನರು ಏನಂತ ಹೇಳ್ತಾರಂದ್ರೆ when we preach like that, we feel, you give only, then you will prosper. You are initiating your own prosperity. ಸೊ ಯಾವಾಗ ನಾವು ಈ ತರ ನಾವು ಕಲಿಸಿದಾಗ ನಾವು ಏನಂತ ಹೇಳ್ತಾ ಇದ್ದೀವಿ ಅಂದ್ರೆ ಜನರಿಗೆ ನಿಮ್ಮ ಅಭಿವೃದ್ಧಿಗಾಗಿ ನೀವು ಅಲ್ಲಿ ಏನೋ ಕಾರ್ಯ ಮಾಡಬೇಕು. That is wrong. ಆ ತರ ಹೇಳುವಂಥದ್ದು ತಪ್ಪು. What we say is God has provided. ಈಗ ನಾವೇನ್ ಅರ್ಥ ಮಾಡಿಕೊಳ್ಬೇಕಂದ್ರೆ ದೇವರು ಆಗಲೇ ಎಲ್ಲ ಒದಗಿಸಿದ್ದಾನೆ. You have to honor him. ನಾವು ಏನ್ ದೇವರು ಕೊಟ್ಟಿದ್ದಾನೆ ನನಗೆ ಅದ್ರ ಮೂಲಕ ದೇವರನ್ನು ಗೌರವಿಸಬೇಕು. Hallelujah. Hallelujah. It looks with our sense knowledge. ನಮ್ಮ ಅನಿಸಿಕೆ ಪ್ರಕಾರ ಏನ್ ಅನಿಸ್ತದಂದ್ರೆ if we pump, water will come, otherwise it will not come. ಅಂದ್ರೆ ಈಗ ನನಗೆ ನೀರ್ ಬೇಕಂದ್ರೆ ನಾನು ಬೋರ್ವೆಲ್ ಹೊಡಿಬೇಕು, ಅವಾಗ ಮಾತ್ರ ನೀರ್ ಬರ್ತದೆ, otherwise it will not come. ಇಲ್ಲಂದ್ರೆ ಬರಲ್ಲ. Yes or no? ಹೌದಾ ಇಲ್ಲ? Why water comes? ನೀರ್ ಯಾಕೆ ಬರ್ತದೆ? Because you pump it, it comes, or because water is there under the ground, it comes. ಈಗ ನೀವು ಬೋರ್ವೆಲ್ ಹೊಡೆದಾಗ ನೀರ್ ಯಾಕೆ ಬರ್ತದೆ? ನೀವು ಬೋರ್ವೆಲ್ ಹೊಡೆದಕ್ಕೆ ನೀರ್ ಬರ್ತದ ಅಥವಾ ಅದ್ರೊಳಗೆ ಬೋರ್ವೆಲ್ ಒಳಗಡೆ ನೀರಿದೆ ಅದಕ್ಕೆ ನೀರ್ ಬರ್ತದ? God kept water. ನೋಡಿ, ದೇವರು ಅಲ್ಲಿ ನೀರಿಟ್ಟಿದ್ದಾನೆ ಭೂಮಿಯಲ್ಲಿ. You are only putting the button on. ನೀವು ಮಾತ್ರ ಆ ಬೋರ್ವೆಲ್ಲಿನ ಬಟನ್ ಆನ್ ಮಾಡ್ತಾ ಇದ್ದೀರಿ. So the provider is God. ಒದಗಿಸುವಾತನು ದೇವರಾಗಿದ್ದಾನೆ. Hallelujah. The same way God has provided for us, we honor him with the substance. ಅಂದ್ರೆ ಅದೇ ರೀತಿಯಾಗಿ ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಏನ್ ದೇವರು ನಮಗೆ ಕೊಟ್ಟಿದ್ದಾನೋ ಅದರ ಮೂಲಕ ದೇವರಿಗೆ ನಾವು ಗೌರವ ಸಲ್ಲಿಸ್ತೇವೆ. Very slowly how to honor him. ಅದಕ್ಕೆ ನಾನು ನಿಧಾನವಾಗಿ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಹೇಗೆ ನಾವು ದೇವರನ್ನು ಗೌರವಿಸಬೇಕು. So this tithes and offering is not about money. ದಶಾಂಶ ಕೊಡುವಂಥದ್ದು ಮತ್ತು ಕಾಣಿಕೆ ಕೊಡುವಂಥದ್ದು ಅದು ಹಣದ ಕುರಿತು ಅಲ್ಲ. ರೈಸಿಂಗ್ ಫಂಡ್ಸ್. ಆಮೇಲೆ ಮತ್ತೆ ಅಲ್ಲಿ ಚಂದ ಎತ್ತುವಂಥದ್ದು ಕುರಿತಾಗಿ ಕೂಡ ಅಲ್ಲನೇ ಅಲ್ಲ. ನಾಟ್ ಅಬೌಟ್ ಡೊನೇಷನ್ಸ್, ಇಟ್ ಈಸ್ ಆಲ್ ಅಬೌಟ್ ಹಾನರಿಂಗ್ ಗಾಡ್.
ಅದು ಅಂದರೆ ಡೊನೇಷನ್ ಕೊಡೋದು, ಚಂದ ಕೊಡುವಂಥದ್ದು ಕೂಡ ಅಲ್ಲ. ಅದು ಎಲ್ಲವೂ ದೇವರನ್ನು ಗೌರವಿಸುವಂಥದ್ದಾಗಿದೆ. Turn your Bible to Proverbs 3rd chapter. ನೀವೆಲ್ಲ ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿ 3ನೇ ಅಧ್ಯಾಯ ತಿರುಗಿಸಿ. Verse 9 and 10. Honor the Lord with thy substance and with the first fruits of all thine increase. So shall thy barns be filled with plenty, and thy presses shall burst out with new wine. ಜ್ಞಾನೋಕ್ತಿ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟೆಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. Hallelujah. Hallelujah. Honor the Lord with your substance. ಇಲ್ಲಿ ಏನು ಹೇಳ್ತಿದೆ ಅಂತಂದ್ರೆ, ನಿನ್ನ ಆದಾಯದಿಂದ ಬೆಳೆಯ ಪ್ರಥಮ ಫಲದಿಂದ ಯೆಹೋವನನ್ನು ಸನ್ಮಾನಿಸು. Honor him with the first fruits of all your increase. ಅಂದ್ರೆ ನಿಮಗೆ ಬರುವಂತ ಎಲ್ಲ ಆದಾಯದ ಪ್ರಥಮ ಫಲದಿಂದ ದೇವರನ್ನು ಗೌರವಿಸು. Every income what you get you should honor. ಅಂದ್ರೆ ನಿಮಗೆ ಬರುವಂತ ಪ್ರತಿಯೊಂದು ಆದಾಯ, ಇನ್ಕಮ್, ಏನು ಹಣ ಸಿಗ್ತದೆ ಅದರಿಂದ ದೇವರನ್ನು ನಾವು ಗೌರವ ಪಡಿಸಬೇಕು. Even your pocket money you should honor. ಅಂದ್ರೆ ನಿಮಗೆ ಕೊಡಲ್ಪಟ್ಟಂತ ಪಾಕೆಟ್ ಮನಿ ಏನಿರ್ತದ ಅದರಿಂದನೂ ದೇವರನ್ನು ಗೌರವ ಪಡಿಸಬೇಕು. So shall your barns be filled with plenty, and your presses shall burst out with new wine. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟೆಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. See, this is written keeping those who were in the agricultural background. They were doing, taking care of the land. Keeping them in mind, it is written. ಇಲ್ಲಿ Farmers. ಈ ವಾಕ್ಯವು ಯಾರು ವ್ಯವಸಾಯ ಮಾಡ್ತಾರೆ, ರೈತರು ಅಂದ್ರೆ ಹೊಲದಲ್ಲಿ ವ್ಯವಸಾಯ ಮಾಡ್ತಾರಲ್ಲ ಅವರ ವಿಷಯದ ಮೂಲಕವಾಗಿ ಇದು ಬರೆಯಲ್ಪಟ್ಟದ್ದು. Hallelujah. Hallelujah. So we don't have barns today. We have bank accounts. We have a cupboards. ಈಗ ನಮಗೆ ನೋಡ್ರಿ ಕಣಜಗಳಾಗ್ಲಿ ತೊಟ್ಟೆಗಳಾಗ್ಲಿ ಇಲ್ಲವೇ ಇಲ್ಲ, ಆದ್ರೆ ನಮಗೆ ಬ್ಯಾಂಕ್ ಇದೆ, ಕಬರ್ಡ್ ಇದೆ. Say in English, I will honor the Lord with my substance and with the first fruit of all my increase. My bank accounts will be filled with plenty. My cupboards will overflow. ನಾನು ನನ್ನ ಆದಾಯದಿಂದಲೂ ಪ್ರಥಮ ಫಲದಿಂದಲೂ ದೇವರನ್ನು ಗೌರವಿಸುವೆನು. ಹೀಗೆ ಮಾಡಿದರೆ ನನ್ನ ಬ್ಯಾಂಕ್ ಅಕೌಂಟ್ ಸಮೃದ್ಧಿಯಿಂದ ತುಂಬುವವು, ನನ್ನ ಕಬರ್ಡ್ ತುಂಬಿ ತುಳುಕುವವು. Now comes the question, why God wants our money? ಈಗ ಪ್ರಶ್ನೆ ಏನ್ ಬರ್ತದಂದ್ರೆ, ಯಾಕೆ ನಮ್ಮ ದೇವರಿಗೆ ನಮ್ಮ ಹಣ ಬೇಕು? Why he wants ಯಾಕೆ ನಮ್ಮ ದೇವರಿಗೆ ನಮ್ಮ ಹಣ ಬೇಕು? listen. ಈ ಕಡೆ ಕೇಳ್ರಿ. First God and man were connected. ಮೊಟ್ಟ ಮೊದಲೇದಾಗಿ ದೇವರು ಮತ್ತು ಮನುಷ್ಯನು ಒಂದಾಗಿದ್ರು. Blessing was there. ಅಲ್ಲಿ ಆಶೀರ್ವಾದ ಇತ್ತು. And sin separated man from God. ಯಾವಾಗ ಪಾಪ ಮನುಷ್ಯನನ್ನು ದೇವರಿಂದ ಬೇರೆ ಮಾಡಿತು, Even the land was cursed. ಅಲ್ಲಿ ಭೂಮಿಗೆ ಕೂಡ ಶಾಪಕ್ಕೆ ಒಳಗಾಯಿತು. Thorns and thistles came in the land because of sin. ಭೂಮಿಯಲ್ಲಿ ಅದಕ್ಕೆ ಆ ಪಾಪದ ಕಾರಣವಾಗಿ ಅಲ್ಲಿ ಮುಳ್ಳುಗಳು, ಕಂಟೆಗಳು ಬಂದವು. Now man is redeemed. ಈಗ ಮನುಷ್ಯನಿಗೆ ಬಿಡುಗಡೆ ಆಗಿದೆ. When he accepts Jesus, he is redeemed from sin. ಒಬ್ಬ ಮನುಷ್ಯನು, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡ ಮೇಲೆ ಆತನು ಆ ಪಾಪದಿಂದ ಬಿಡುಗಡೆ ಆಗ್ತಾನೆ. But ಆದ್ರೆ the land is not redeemed. ಆದ್ರೆ ಆತನು ಇರುವಂತ ಆ ಭೂಮಿ ಆಗ್ಲಿ ಅದು ಬಿಡುಗಡೆ ಹೊಂದಿಲ್ಲ. It is waiting for redemption. ಆ ಭೂಮಿ ಇನ್ನು ಅದರ ಬಿಡುಗಡೆಗಾಗಿ ಕಾಯ್ತಾ ಇದೆ. Bible says it. ಅದಕ್ಕೆ ಸತ್ಯವೇದ ಹೇಳ್ತದೆ. That is why thorns and thistles are there. ಅದಕ್ಕೆ ಈಗ ನಾವು ಭೂಮಿಯಲ್ಲಿ ಮುಳ್ಳುಗಳು, ಕಂಟೆಗಳನ್ನು ನೋಡ್ತಾ ಇದ್ದೀವಿ. That is why in the whole world, people are very hard-hearted when it comes to money matters. ಅದಕ್ಕಾಗಿಯೇ ಯಾವಾಗ ಹಣಕಾಸಿನ ವಿಷಯದಲ್ಲಿ ಬಂದಾಗ ಜನರು ಪೂರ್ತಿ
ಅವರ ಹೃದಯ ಕಲ್ಲಾಗಿ ಮಾಡ್ಕೊಳ್ತಾರೆ. Always they want to cheat somebody, they want to rob somebody's money. Always they don't want to give money. ಯಾವಾಗಲೂ ಯಾರನ್ನು ಮೋಸ ಮಾಡಬೇಕು, ಯಾರಿಂದಾದ್ರೂ ಹಣ ಕಸ್ಕೊಳ್ಬೇಕು, ಮತ್ತೆ ಹಣ ಕೊಡಬಾರ್ದು ಅಂತ ಈ ತರವಾಗಿ ಇರ್ತಾರೆ. You see, maximum where problem comes ನೋಡ್ರಿ, ಹೆಚ್ಚಾಗಿ ಸಮಸ್ಯೆ ಎಲ್ಲಿ ಬರ್ತದೆ ಹೇಳ್ರಿ? in money matters only. ಯಾವುದೇ ಒಂದು ಸಂಬಂಧದಲ್ಲಿ ಹಣಕಾಸಿನ ವಿಷಯದಲ್ಲಿನೇ ಸಮಸ್ಯೆ ಬರ್ತದೆ. So what God made is made a way out of it. ಅದಕ್ಕೆ ದೇವರು ಏನ್ ಮಾಡಿದ್ನಂತಂದ್ರೆ ಈ ವಿಷಯದಿಂದ ನಮಗೆ ಒಂದು ದಾರಿ ಮಾರ್ಗ ಮಾಡಿದ. Thorns and thistles are there. ಅಲ್ಲಿ ಮುಳ್ಳುಗಳು ಕಂಟೆಗಳು ಇದ್ರೂ ಕೂಡ you can have a good harvest. ಆದ್ರೂ ಕೂಡ ನಿಮ್ಗೆ ಒಳ್ಳೆ ಸುಗ್ಗಿ ಇರಬಹುದು. When you honor me with your harvest. ಯಾವಾಗ ನೀನು ನಿಮ್ಮ ಆ ಒಂದು ಸುಗ್ಗಿಯಿಂದ ನನಗೆ ಗೌರವಿಸ್ತೀರೋ ಅಲ್ಲಿ ನಿಮ್ಗೆ ಒಳ್ಳೆ ಸುಗ್ಗಿ ಇರ್ತದೆ. So tithing is honoring God. Giving to God is honoring. ಈಗ ದಶಾಂಶ ಕೊಡುವಂಥದ್ದು, ಕಾಣಿಕೆ ಕೊಡುವಂಥದ್ದು, ಅದು ದೇವರಿಗೆ ಗೌರವಿಸುವಂಥದ್ದು ಆಗಿದೆ. I showed from the book of Leviticus, it is holy. It belongs to God. ನಾನು ಯಾಜಕಾಂಡದಿಂದ ನಾನು ತೋರಿಸಿದ್ದೇನಂತಂದ್ರೆ ಈ ದಶಾಂಶ ಕಾಣಿಕೆ ಅದು ಪರಿಶುದ್ಧವಾದಂಥದ್ದು ಮತ್ತು ಅದು ದೇವರಿಗೆ ಸೇರಲ್ಪಟ್ಟಿದ್ದು, ಮೀಸಲಾಗಿದ್ದು. Hallelujah. Hallelujah. No, it is not like paying electricity bill, you know. ಇದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟುವಂತದ್ದಲ್ಲ, ತರ ಅಲ್ಲ. How we pay electricity bill? ಕರೆಂಟ್ ಬಿಲ್ ಹೆಂಗ್ ಕಟ್ತೀವಿ? ಇಷ್ಟು ಬಂದದ, ಓಕೆ ಕೊಟ್ಟು ಬಿಡೋಣ, ಹೋಗಿ ಕೊಡು. Give and finish it. First finish it. Go. Throw it and come. No, not like that. ಕರೆಂಟ್ ಬಿಲ್ ಬಂದದ, ಇಷ್ಟು ಬಂದದ, ಹೋಗಿ ಕಟ್ಟಿಬಿಡು, ಕಟ್ಟಿಬಿಟ್ರೆ ಮುಗೀತು, ಚಿಂತೆ ಮುಗೀತು. You have to pay. Other finish it over. Not like that. ರೆಂಟ್ ಕಟ್ಟಬೇಕು, ಹೋಗಿ ಕಟ್ಬಿಡು, ಆಯ್ತು ಮುಗೀತು, ಅದೊಂದು ಮುಗೀತು ಟೆನ್ಷನ್ ಅಂತ. ಆ ತರವಾಗಿ ನಾವು because when we come to tithe, we come with the heart of honoring him. ಆ ತರವಾಗಿ ನಾವು ದಶಾಂಶ ಕೊಡೋದಲ್ಲ, ಆದರೆ ದಶಾಂಶ ಯಾವಾಗ ನಾವು ಕೊಡ್ತೀವೋ ಅದು ನಮ್ಮ ಹೃದಯ ಪೂರ್ವಕರು ಅಂದ್ರೆ ಹೃದಯದ ವರ್ತನೆ ಮೇಲೆ ಆಧಾರ ಆಗಿರ್ತದೆ. Bible teaches about honoring. ಸತ್ಯವೇದವು ನಮಗೆ ಗೌರವಿಸುವಂತದ ಬಗ್ಗೆ ಬರೀತದೆ. I'm going to talk more. It's not only money, honoring parents, honoring spiritual parents, honoring the God's word, so many things. ಸತ್ಯವೇದ ಬರೇ ದಶಾಂಶ ಅದು ಒಂದು ದೇವರನ್ನು ಗೌರವಿಸುವುದಲ್ಲ, ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು, ಆತ್ಮೀಕ ತಂದೆ ತಾಯಿಗಳಿಗೆ ಗೌರವಿಸುವಂಥದ್ದು, ಎಲ್ಲ ಗೌರವದ ಬಗ್ಗೆ ಸತ್ಯವೇದ ಬರೀತದೆ. Now come with me to 1 Samuel 2nd chapter. ನನ್ನೊಟ್ಟಿಗೆ 1ನೇ ಸಾಮುವೇಲ 2ನೇ ಅಧ್ಯಾಯಕ್ಕೆ ಬರ್ರಿ. 1 Samuel 2nd chapter. 1ನೇ ಸಾಮುವೇಲ 2ನೇ ಅಧ್ಯಾಯ verse 29 and 30. 29 ಮತ್ತು 30ನೇ ವಚನ. 1ನೇ ಸಾಮುವೇಲ. This is about one priest who has not honored God. 1ನೇ ಸಾಮುವೇಲ 2ನೇ ಅಧ್ಯಾಯ 29 30ನೇ ವಚನ. ಇದು ಒಬ್ಬ ಯಾಜಕನ ಬಗ್ಗೆ ಬರೀತದೆ. He has not honored God. ಯಾರು ದೇವರನ್ನು ಗೌರವಿಸಿಲ್ಲ. Verse 20. Wherefore keep ye at my sacrifices and my offering, which I have commanded in my habitation. Honourest your sons above me, to make yourself fat with the chiefest of all the offerings of Israel, my people. Wherefore the Lord God of Israel says, I said indeed that your house and the house of your father should walk before me forever. And now the Lord says, be it far from me. For them that honor me I will honor. They that despise me shall be lightly esteemed. 1ನೇ ಸಾಮುವೇಲ 2ನೇ ಅಧ್ಯಾಯ 29 ಮತ್ತು 30ನೇ ವಚನ. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳನ್ನು ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ? ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೇ? ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರಗೊಳ್ಳುವರು. Hallelujah. Here, Eli's children are doing all wrong things. ಇಲ್ಲಿ ಎಲಿನ ಮಕ್ಕಳು ಎಲ್ಲ ತಪ್ಪಾದಂಥ ವಿಷಯಗಳನ್ನು ಮಾಡ್ತಿದ್ರು. Priest children.
ಅವರು ಯಾಜಕನ ಮಕ್ಕಳಾಗಿದ್ರು. People bring offering to the Lord, he is not using it properly. ಅಲ್ಲಿ ಜನರು ಬಂದುಬಿಟ್ಟು ಆ ಕಾಣಿಕೆಗಳನ್ನು ತಗೊಂಡು ಬರ್ತಾ ಇದ್ರು, ಆದ್ರೆ ಆ ಕಾಣಿಕೆಯನ್ನು ಅವರು ಸರಿಯಾಗಿ ಉಪಯೋಗಿಸ್ತಾ ಇರಲಿಲ್ಲ. Eli was not correcting his children. ಆಮೇಲೆ ಎಲೀನು ಆತನು ತನ್ನ ಮಕ್ಕಳಿಗೆ ಅಲ್ಲಿ ತಿದ್ದುತ್ತಾ ಇರಲಿಲ್ಲ. So God is saying, you are honoring your sons more than me. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂದ್ರೆ, ನೀನು ನನ್ನಗಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಸನ್ಮಾನ ಮಾಡ್ತಾ ಇದೆಯಲ್ಲ. Then he concludes this, those who honor me I will honor, those who despise me I will despise. ಆಮೇಲೆ ಮುಂದೆ ಆತನು ಹೇಳ್ತಾನೆ ಏನಂತಂದ್ರೆ, ನನ್ನನ್ನು ಗೌರವಿಸುವವರನ್ನು ನಾನು ಗೌರವಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನು ನಾನು ತಿರಸ್ಕಾರ ಮಾಡುವೆನು. Shall we tell in Kannada? That will be good. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನು ತಿರಸ್ಕಾರ ಮಾಡುವೆನು. So now we have to learn to honor God. ಈಗ ಏನಂದ್ರೆ, ಹೇಗೆ ನಾವು ದೇವರನ್ನು ಸನ್ಮಾನಿಸಬೇಕೆಂಬುದಾಗಿ ಕಲಿಬೇಕು. I am repeating again. ಮತ್ತೆ ಹೇಳ್ತಾ ಇದ್ದೀನಿ, It's not about money. ದಶಾಂಶ ಕಾಣಿಕೆ ಅನ್ನುವಂಥದ್ದು ಬರೇ ಹಣದ ವಿಷಯ ಅಲ್ಲ. Honoring is not about money. ಕಾಣಿಕೆ ಅಂದ್ರೆ ಗೌರವ ಅಂತ ಬಂದಾಗ ಅದು ಬರೇ ಹಣದ ಕುರಿತಾಗಿ ಅಲ್ಲ. There are so many factors. ಅಲ್ಲಿ ಎಷ್ಟೊಂದು ವಿಷಯಗಳಿದ್ದಾವೆ. Hallelujah. Hallelujah. In Proverbs he says, honor the Lord with the substance. ಜ್ಞಾನೋಕ್ತಿಯಲ್ಲಿ ನೋಡಿದಾಗ ನಿಮ್ಮ ಆದಾಯದಿಂದ ದೇವರನ್ನು ಸನ್ಮಾನಿಸಂತ ಹೇಳ್ತದೆ. That is one aspect. ಅದು ಒಂದು ಭಾಗ, ಸನ್ಮಾನದ ಒಂದು ಭಾಗ ಆಗಿದೆ. We have to honor God. ನಾವು ದೇವರನ್ನು ಗೌರವಿಸಿ ಸನ್ಮಾನಿಸಬೇಕು. Those who honor God, God will honor. ಯಾರು ದೇವರನ್ನು ಸನ್ಮಾನಿಸಿ ಗೌರವಿಸ್ತಾರೋ ಅಂತವರನ್ನು ದೇವರು ಗೌರವಿಸಿ ಸನ್ಮಾನಿಸ್ತಾನೆ. Those who despise God, God will despise. ಯಾರು ದೇವರನ್ನು ತಿರಸ್ಕಾರ ಮಾಡ್ತಾರೋ ಅಂತವರನ್ನು ದೇವರು ತಿರಸ್ಕಾರ ಮಾಡ್ತಾನೆ. So it is better I learn how to honor him. ಅದಕ್ಕಾಗಿ ಹೇಗೆ ದೇವರನ್ನು ನಾನು ಸನ್ಮಾನಿಸಬೇಕನ್ನೋದನ್ನು ನಾನು ಕಲಿಯೋದು ಉತ್ತಮ. I will honor God, he will honor me. ನಾನು ದೇವರನ್ನು ಗೌರವಿಸುವೆನು, ದೇವರು ನನ್ನನ್ನು ಗೌರವಿಸುವನು. If God honoring you is blessing. ದೇವರು ನಿಮ್ಮನ್ನು ಗೌರವಿಸುವಂತದ್ದೇ ಆಶೀರ್ವಾದ. Hallelujah. It's not only money, you will be lifted up in every area of your life. ಬರೇ ಹಣಕಾಸಿಂದಲ್ಲ, ಎಲ್ಲ ನಿಮ್ಮ ಜೀವಿತದ ಪ್ರತಿ ಒಂದು ಭಾಗದಲ್ಲಿ ನೀವು ಮೇಲೆ Your children will be blessed. ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ. Good health, ಒಳ್ಳೆ ಆರೋಗ್ಯ ಇರ್ತದೆ, prosperity, ಅಭಿವೃದ್ಧಿ ಇರ್ತದೆ, promotion, ಅಲ್ಲಿ ಬಡತಿ ಇರ್ತದೆ, everything comes. ಎಲ್ಲ ಅವ್ರು ನಿಮ್ಗೆ ಬಂದ್ಬಿಡ್ತದೆ. Now we have to honor him, that is very important. ಆದ್ರೆ ನಾವು ಇಲ್ಲಿ ದೇವರನ್ನು ಗೌರವಿಸಬೇಕು, ಅದೇ ಬಹಳ ಮುಖ್ಯ. Hallelujah. Hallelujah. Are you with me? I said, ನಿಮ್ಗೆ ಅರ್ಥ ಆಗ್ತಾ ಇದೆ? we have said always when it comes to tithes we talked about money. ಆದ್ರೆ ನಾವು ದಶಾಂಶ ಬಗ್ಗೆ ಬಂದಾಗ ಯಾವಾಗ್ಲೂ ಬರೇ ಹಣಕಾಸಿಂದು ಹಣದ ಬಗ್ಗೆನೇ ಹೇಳ್ತಾ ಇದೀವಿ. ಕೊಡ್ರಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ನೀವು ಹಾಸ್ಪಿಟಲ್ ಹೋಗ್ತೀನಿ ಲೈಕ್ ದಟ್ ಐ ಹರ್ಡ್ ಮೆಸೇಜಸ್. ಈಗ ಕೊಡ್ರಿ ಅವಾಗೆ ಕೊಡಲ್ಪಡ್ತದೆ, ಕೊಡ್ಲಿಲ್ಲ ಅಂತಂದ್ರೆ ನೀವು ಹಾಸ್ಪಿಟಲ್ ಹೋಗ್ಬೇಕಾಗ್ತದೆ, ಇಂಥ ಸಂದೇಶಗಳನ್ನು ಕೇಳಿಸ್ಕೊಂಡಿದ್ದೀವಿ. That is not about going to hospital. ನೋಡ್ರಿ, ಅದು ಹಾಸ್ಪಿಟಲ್ಗೆ ಹೋಗುವಂತ ಬಗ್ಗೆ ಅಲ್ಲನೇ ಅಲ್ಲ. Giving is honoring God. ಕೊಡುವಂಥದ್ದು ದೇವರನ್ನು ಗೌರವಿಸುವಂತದ್ದಾಗಿದೆ. They take usually Malachi 3rd chapter. This is what it is our scripture used to fire people, scold people. ಈಗ ಮಲಾಕಿ 3ನೇ ಅಧ್ಯಾಯ ತಗೊಂಡೆ ಜನರನ್ನು ಬೈಯುವಂತದಕ್ಕಾಗಿ ಉಪಯೋಗಿಸ್ತಾರೆ. Okay, Malachi 3rd chapter verse 8 and 9. ಮಲಾಕಿ 3ನೇ ಅಧ್ಯಾಯ 8-9ನೇ ವಚನ. If anybody teaches tithe, they'll teach on this verse. ಯಾರೇ ದಶಾಂಶದ ಕುರಿತಾಗಿ ಕಲಿಸಿದ್ರೆ ಇದೇ ವಾಕ್ಯದಿಂದ ಕಲಿಸಿ. Will a man rob God? Yet you have robbed me. But you say, wherein you have robbed me in tithes and offerings, you are cursed with a curse. You have robbed me, even the whole nation. ಮಲಾಕಿ 3ನೇ ಅಧ್ಯಾಯ 9-10ನೇ ವಚನಗಳಲ್ಲಿ ಹೇಳ್ತದೆ ಏನಂತಂದ್ರೆ, ಓಕೆ, ಇವುಗಳಲ್ಲಿ ನೀವು ಅಂದರೆ ಈ ಜನಾಂಗದವರೆಲ್ಲರೂ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಿನ್ನಿಂದ ಏನು ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಳ್ಳುತ್ತೇವೆ ಎಂದು ಕೇಳುತ್ತೀರೋ
ದಶಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದಂಥ ಪದಾರ್ಥ, ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲರೂ ನನ್ನಿಂದ ಕದ್ದುಕೊಳ್ಳುವವರಾಗಿದ್ದೀರಿ. Now look here. ಈ ಕಡೆ ನೋಡ್ರಿ. I told you, I consider you as a preacher, okay? ನಾನು ಅದಕ್ಕೆ ಹೇಳಿದ್ದೇನೆಂದರೆ ನೀವೆಲ್ಲರೂ ಅಂದರೆ ಬೋಧಕರೆಂಬುದಾಗಿ ನಾನು ಯೋಚನೆ When you are ಮಾಡ್ತೀನಿ. preaching, you should not take one verse and talk whatever you want to talk. ಅದಕ್ಕೆ ಯಾವಾಗ ಬೈಬಲ್ ಬೋಧನೆ ಮಾಡುವಾಗ ಒಂದು ವಾಕ್ಯನೇ ತಗೊಂಡು ಆ ವಾಕ್ಯದಿಂದನೇ ಎಲ್ಲ ವಿಷಯಗಳನ್ನು ಕಲಿಸಬಾರ್ದು. Hallelujah. Hallelujah. You know, I went to all background, okay? All, you name any denomination, I was there. ನಾನು ಎಲ್ಲ ಬ್ಯಾಕ್ಗ್ರೌಂಡ್, ಎಲ್ಲ ಡಿನಾಮಿನೇಷನ್ ಚರ್ಚ್ಗಳಿಗೆ ಹೋಗಿದ್ದೇನೆ. So one man taught me, you just pray in tongues, brother. Open the Bible, one scripture, God will give. Go and talk, God will speak. ನನಗೆ ಹೇಳಿದ್ರೆ ಏನಂತಂದ್ರೆ, ನೀವು ಬರೀ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ, ಬೈಬಲ್ ತೆಗೆದಾಗ ಯಾವ ಒಂದು ವಾಕ್ಯ ಬರ್ತದೆ ಆ ವಾಕ್ಯ ತಗೊಂಡು ವಾಕ್ಯ ಸಾರ್ರಿ. God only will speak. ದೇವರೇ ಮಾತಾಡ್ತಾನೆ. And they will tell revelation. ಆಮೇಲೆ ಅವ್ರು ಹೇಳ್ತಾರೆ ಇದು ಪ್ರಕಟಣೆ ವಾಕ್ಯ ಅಂತ. And they will tell whatever comes to their mind. ಆಮೇಲೆ ಅವ್ರ ಮನಸ್ಸಿಗೆ ಬಂದದ್ದೆಲ್ಲ ಹೇಳ್ಬಿಡ್ತಾರೆ. Whatever comes to your mind is not revelation. ಏನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ ಅದು ಒಂದು ಪ್ರಕಟಣೆ ಅಲ್ಲ. Hallelujah. You know, we are very confused about revelation knowledge now. I got one revelation. What you got revelation? Whatever comes to your mind is revelation. ಎಲ್ಲರೂ ಹೇಳ್ತಾರೆ ನನಗೊಂದು ಪ್ರಕಟಣೆ ಸಿಕ್ತಪ್ಪ ವಾಕ್ಯದಿಂದ. ಏನು ಪ್ರಕಟಣೆ ಸಿಕ್ತು, ಏನೆಲ್ಲ ಮನಸ್ಸಿಗೆ ಬಂತು ಅದೇ ಪ್ರಕಟಣೆ ಅಂತ ಹೇಳ್ತಾರೆ. You can't take one scripture and preach. ಒಂದು ವಾಕ್ಯ ತಗೊಂಡು ಬೈಬಲಿಂದ ಅದರಿಂದ ಬೋಧನೆ ಮಾಡೋಕ್ಕಾಗಲ್ಲ. If you are preaching one scripture, you should study the full chapter. ಈಗ ಒಂದು ವಾಕ್ಯ ನೀವು ಬೋಧನೆ ಮಾಡ್ತಾ ಇದ್ದೀರಂದ್ರೆ ಆ ಪೂರ್ತಿ ಅಧ್ಯಾಯನೇ ನಾವು ಅಲ್ಲಿ ಸ್ಟಡಿ ಮಾಡಬೇಕು. You should study the full book. That will be better. ಇನ್ನೂ ಉತ್ತಮವಾಗಿ ಅಂತಂದ್ರೆ ಯಾವ ಒಂದು ಪುಸ್ತಕದಿಂದ ಆ ವಾಕ್ಯ ತಗೊಳ್ತೀರೋ ಆ ಪೂರ್ತಿ ಪುಸ್ತಕವನ್ನು ನೀವು ಅಲ್ಲಿ ಅಭ್ಯಾಸ ಮಾಡಬೇಕು, ಸ್ಟಡಿ ಮಾಡಬೇಕು. I took 1 Corinthians 15:57. ಈಗ ಉದಾಹರಣೆಗಾಗಿ ಮೊದಲೇ ಕೊರಿಂಥ್ಯ 15ನೇ ಅಧ್ಯಾಯ 57ನೇ ವಚನ. I told you to understand you have to read the full 15 chapters. Only then you will understand. ಈಗ 57ನೇ ವಾಕ್ಯ ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಪೂರ್ತಿ 15 ಅಧ್ಯಾಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. The same, if you want to understand Malachi 3:8, you should read all the chapters. Only then you will understand. ಅದೇ ರೀತಿಯಾಗಿ ಮಲಾಕಿ 3ನೇ ಅಧ್ಯಾಯ 8ನೇ ವಚನ ಅರ್ಥ ಮಾಡಿಕೊಳ್ಬೇಕಂತಂದ್ರೆ ಪೂರ್ತಿ ಮಲಾಕಿ 1ನೇ ಅಧ್ಯಾಯದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. It is not about robber, thief, money. It is not about that. ಇಲ್ಲಿ ಈ ವಾಕ್ಯ ಅಲ್ಲಿ ಕಳ್ಳ ಮತ್ತು ಕಳ್ಳತನ ಅದ್ರ ಬಗ್ಗೆ ಅಲ್ಲನೇ ಅಲ್ಲ ಇಲ್ಲಿ. Hallelujah. Hallelujah. Don't call people robber, okay? ಯಾರು ಕಳ್ಳರಂತ ಕರಿಬೇಡ್ರಿ. ನೀ ಕೊಟ್ಟಿಲ್ಲಲ್ಲ, ನೀ ಕಳ್ಳ ನೋಡು. Don't tell them, okay? ಹೋಗ್ಬಿಟ್ಟು ನೀ ಹೇಳ್ಬೇಡ ನೀ ಕೊಟ್ಟಿಲ್ಲ. I have heard people preaching like this. ಯಾರು ಕೊಟ್ಟಿಲ್ಲ ನೀವೆಲ್ಲ ಕಳ್ಳರು ನೀವು. No. Now listen. Come with me to first chapter. ನನ್ನೊಟ್ಟಿಗೆ ಮೊದಲೇ What is the real issue here? ಮಲಾಕಿ 1ನೇ ಅಧ್ಯಾಯಕ್ಕೆ ಬರ್ರಿ. Verse 6. ಮಲಾಕಿ 1ನೇ ಅಧ್ಯಾಯ 6ನೇ ವಚನಕ್ಕೆ ಬರ್ರಿ. ಅಲ್ಲಿ ಯಾವುದು ನಿಜವಾದಂಥ ಸಮಸ್ಯೆ ಅಂತ ನಮಗೆ ಅಥವಾ ವಿಷಯ ಅಂತ ಅರ್ಥ ಆಗ್ತದೆ. ಮಲಾಕಿ 1ನೇ ಅಧ್ಯಾಯ 6ನೇ ವಚನ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ, ಮಗನು ತಂದೆಗೆ ಮನಸ್ಸಲ್ಲಿಸುತ್ತಾನಲ್ಲ, ಆಳು ದಣಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ, ದಣಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿಯಲ್ಲಿ ಎಂದು ಸೇನಾಧೀಶ್ವರನಾದ ಯೆಹೋವನು ನಿಮಗೆ ನುಡಿಯುತ್ತಾನೆ. ಆದರೆ ನೀವು ಯಾವ ವಿಷಯದಲ್ಲಿ ನಿನ್ನ ನಾಮವನ್ನು ಧಿಕ್ಕರಿಸುತ್ತೇವೆ ಅನ್ನುತ್ತೀರಿ? Hallelujah. I'll explain. ಇದನ್ನು ವಿವರಿಸ್ತೀನಿ, ಕೇಳಿಸ್ಕೊಳ್ಳಿ. He is talking to the priest. ಇಲ್ಲಿ ಆತನು ಯಾಜಕರಿಗೆ ಮಾತಾಡ್ತಾ ಇದ್ದಾನೆ. For whom he is talking? ಯಾರಿಗೆ ಮಾತಾಡ್ತಾ ಇದ್ದಾನೆ? Okay. What he is telling? ಇಲ್ಲಿ ಆತನ ಏನಂತ ಹೇಳ್ತಾ ಇದ್ದಾನೆ? A son honors his father. ಇಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ ಒಬ್ಬ ಮಗ ತಂದೆಗೆ ಗೌರವ ಮಾಡ್ತಾನೆ. A servant honors his master. ಒಬ್ಬ ಆಳು ದಣಿಗೆ ಗೌರವ ಮಾಡ್ತಾನೆ. If I am your father, where is my honor? ಈಗ ನಾನು ನಿನ್ನ ತಂದೆ ಆಗಿದ್ರೆ ನನ್ನ ಗೌರವ ಎಲ್ಲಿ? So God is telling the priest. ಇಲ್ಲಿ ದೇವರು ಯಾಜಕನಿಗೆ ಹೇಳ್ತಾ ಇದ್ದಾನೆ. He is not telling anybody, okay? He is telling only priest here. ಆತನು ಯಾರಿಗೂ ಹೇಳ್ತಾ ಇಲ್ಲ, ಆತನು ಬರೀ ಯಾಜಕನಿಗೆ ಮಾತ್ರ ಹೇಳ್ತಾ ಇದ್ದಾನೆ. A son honors his father. ಒಬ್ಬ ಮಗ ನೋಡ್ರಿ ತಂದೆಗೆ ಗೌರವ ಸಲ್ಲಿಸ್ತಾನೆ. A servant honors his master. ಒಬ್ಬ ದಣಿ ಆತನ ಯಜಮಾನನಿಗೆ ಗೌರವ ಸಲ್ಲಿಸ್ತಾನೆ. If I am your father,
Where is my honor? ಈಗ ನಾನು ನಿಮ್ಮ ತಂದೆ ಆಗಿದ್ರೆ ನನ್ನ ಗೌರವ ಎಲ್ಲಿ? A father is the one who provides everything in the house. ಒಬ್ಬ ತಂದೆ ನೋಡ್ರಿ ಮನೆಯಲ್ಲಿ ಎಲ್ಲವನ್ನು ಒದಗಿಸುವಾತನಾಗಿದ್ದಾನೆ. He gives money, he gives protection, he does everything. ಆತನು ಹಣ ಕೊಡ್ತಾನೆ, ಅಲ್ಲಿ ಅವ್ರಿಗೆ ಸುರಕ್ಷತೆ ಕೊಡ್ತಾನೆ, ಎಲ್ಲವನ್ನು ಕೊಡ್ತಾನೆ. He deserves honor from the children. ಅದಕ್ಕಾಗಿಯೇ ಮಕ್ಕಳಿಂದ ಆತನಿಗೆ ಗೌರವ ಆತನಿಗೆ ಬೇಕಾದದ್ದು. And God is telling you, sons are giving honor for the father, but what about me? If I am your father, where is my honor? ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಏನಂದ್ರೆ, ಒಬ್ಬ ಮಕ್ಕಳು ತಂದೆಗೆ ಗೌರವ ಸಲ್ಲಿಸ್ತಾ ಇದ್ದಾರಲ್ಲ, ಈಗ ನಾನ್ ನಿಮ್ಮ ತಂದೆ ಆಗಿರ್ಬೇಕಾದ್ರೆ ನನ್ನ ಗೌರವ ಎಲ್ಲಿ? A servant honors his master. ಒಬ್ಬ ಸೇವಕನು ಆತನ ಯಜಮಾನನಿಗೆ ಗೌರವ ಸಲ್ಲಿಸ್ತಾ ಇದ್ದಾನೆ. If I am your master, then where is your honor? ಈಗ ನಾನ್ ನಿಮ್ಮ ಯಜಮಾನ ಆಗಿದ್ದೀನಿ ಅಂತಂದ್ರೆ ನನ್ನ ಗೌರವ ಎಲ್ಲಿ? And I am telling you, you priest, you have despised my name. ಆಮೇಲೆ ಆತನ ಮುಂದೆ ಹೇಳ್ತಾನೆ ಏನಂತಂದ್ರೆ, ನೀವು ಯಾಜಕರೇ ನನ್ನ ನಾಮವನ್ನು ನೀವು ಅಲ್ಲಿ ತಿರಸ್ಕಾರ ಮಾಡಿದ್ದೀರಿ. And they are asking, where we have done it? ಆಮೇಲೆ ನೀವು ಕೇಳ್ತಾ ಇದ್ದೀರಿ, ನಾನು ಎಲ್ಲಿ ಮಾಡಿನಿ ಆ ತರ We have not done anything. ನಾವೇನ್ ತಪ್ಪು ಮಾಡಿಲ್ಲ. Then he is explaining. ಆಮೇಲೆ ಮುಂದೆ ಆತನು ವಿವರಿಸ್ತಾ If ಇದ್ದಾರೆ. you keep this in your mind, then Malachi 3rd chapter you will understand. ಈ ವಿಷಯವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮಲಾಕಿ 3ನೇ ಅಧ್ಯಾಯ ಓದಿದಾಗ ನಿಮಗೆ ಚೆನ್ನಾಗಿ ಅರ್ಥ Then you will ಆಗ್ತದೆ. understand what is about tithes and offerings. ಆಮೇಲೆ ದಶಾಂಶ ಕಾಣಿಕೆ ಬಗ್ಗೆ ಏನ್ ಬರಿತಾ ಇದೆ, ಯಾಕೆ ಬರಿತಾ ಇದೆ ಅಂತ Verse ನಿಮ್ಗೆ ಅರ್ಥ ಆಗ್ತದೆ. Verse 7. ಈಗ ಅದೇ ಮಲಾಕಿ 2ನೇ ಅಧ್ಯಾಯ, First chapter verse 7. ಮಲಾಕಿ 1ನೇ ಅಧ್ಯಾಯ 7ನೇ ವಚನ. You offer polluted bread upon my altar, and you say, wherein we have polluted you? In that you say, the table of the Lord is contemptible. ನನ್ನ ಯಜ್ಞವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತಿರಲ್ಲ, ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ? ಯೆಹೋವನ ಮೇಜಿಗೆ ಘನತೆ ಎನ್ನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ. Okay, now listen. What bread they gave? ಎಂತ ಅಲ್ಲಿ ಯಜ್ಞವೇದಿ ಮೇಲೆ ಏನು ಅರ್ಪಿಸಿದ್ರು? Padartha is written in Kannada, okay? In English it is written bread. ಅಶುದ್ಧ ಪದಾರ್ಥ ಅಂತ ಕನ್ನಡದಲ್ಲಿ ಬರ್ತದೆ, ಆದರೆ ಇಂಗ್ಲಿಷ್ನಲ್ಲಿ ರೊಟ್ಟಿ ಅಂತ ಬರೀತದೆ. Polluted bread. ಅಂದ್ರೆ ಅಶುದ್ಧವಾದಂಥ ರೊಟ್ಟಿ. Polluted bread means spoiled bread. ಅಶುದ್ಧವಾದಂಥ ರೊಟ್ಟಿ ಅಂದ್ರೆ ಕೆಟ್ಟು ಹೋಗಿರುವಂಥ ರೊಟ್ಟಿ. Which it smells. ಈಗ ಕೆಟ್ಟು ಹೋಗಿರುವಂಥ ರೊಟ್ಟಿ ಏನಂದ್ರೆ ವಾಸನೆ ಬರ್ತದಲ್ಲ, No man can eat it. ಅಂತ ರೊಟ್ಟಿ ಯಾರು ತಿನ್ನಕ್ಕಾಗಲ್ಲ. Even dog will not eat. ಅದು ಹೋಗಿ ನಾಯಿಗೆ ಹಾಕಿದ್ರೆ ನಾಯಿ ಕೂಡ ತಿನ್ನಲ್ಲ. But they are giving it as an offering. ಆದ್ರೆ ಅಂಥದ್ದು ತಗೊಂಡು ಹೋಗಿ ಅಲ್ಲಿ ಕಾಣಿಕೆ ಕೊಡ್ತಾ ಇದ್ದಾರೆ. Why to waste it, no? Translate. ಯಾಕ ಅದು ಸುಮ್ಮನೆ ಅಲ್ಲಿ ಹಾಳು ಮಾಡೋದು? Anyhow, God will not eat bread. ಹೆಂಗಾದ್ರು ದೇವರಲ್ಲಿ ರೊಟ್ಟಿ ತಿನ್ನಲ್ಲ. What difference it makes, good or bad? ಈಗ ಅದು ಕೊಟ್ರೆ ಅದು ಒಳ್ಳೇದಿರ್ಲಿ ಕೆಟ್ಟದ್ದು ಇರ್ಲಿ ಕೊಟ್ರೆ ಏನ್ ವ್ಯತ್ಯಾಸ ಆಗ್ತದೆ? Are you here? Anyhow, God will not eat, no? ಹೆಂಗಾದ್ರು ದೇವ್ರು ತಿನ್ನಲ್ಲ. So we will give it, better to give there. It will not become, instead of putting in dustbin, we can give it to God. ಡಸ್ಟ್ಬಿನ್ ಅಲ್ಲಿ ಹಾಕೋಕ್ಕಿಂತ ಬದಲಾಗಿ ನಾವು ದೇವರಿಗೆ ಕೊಟ್ಬಿಟ್ರೆ ಆಯ್ತಲ್ಲ ಅಂತ ಹೇಳ್ತಾ ಇರ್ಬೋದು. Next verse, verse 8. ಆಮೇಲೆ 8ನೇ ವಚನ ಹೇಳ್ತದೆ, If you offer the blind for sacrifice, is it not evil? If you offer the lame and sick, is it not evil? Offer it now unto your governor. Will he be pleased with thee, or accept your person, says the Lord of hosts. ಕುರುಡನಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ? ಕುಂಟದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಿಲ್ಲವೆಂದು ನಂಬುತ್ತೀರೋ? ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇಂಥದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು, ನಿನಗೆ ಮೆಚ್ಚುವನೋ ಪ್ರಸನ್ನನಾಗುವನೋ? ಹಾಗಾದರೆ ದೇವರ ದಯೆ ದೊರೆಯುವುದು, ಹಾಗಾದರೆ ದೇವರನ್ನು ಒಲಿಸಿಕೊಳ್ಳಲಿ. So this is about honor. ಇದು ಗೌರವದ ಬಗ್ಗೆ ಹೇಳ್ತದೆ. So many cows are there. One cow is a blind cow. It is. ಎಷ್ಟೊಂದು ಅಲ್ಲಿ ಏನಂತ ಆಕಳುಗಳಿದ್ದಾವೆ. ಆ ಆಕಳುಗಳಲ್ಲಿ ಒಂದು ಆಕಳು ಕುರುಡು ಆಕಳು. Why to waste it?
ಅಂತ ಆಕಳಿ ಯಾಕಪ್ಪ ಅಲ್ಲಿ It ಸುಮ್ಮನೆ cannot do any work. ಅದೇನು ಕೆಲಸ So ಮಾಡಕ್ಕಾಗಲ್ಲ better to give us a sacrifice. ಅಂತದ್ ಹೋಗಿ ಅಲ್ಲಿ ಯಜ್ಞ ಅರ್ಪಿಸ್ಬಿಡೋಣ. And lame one, ಅಂದ್ರೆ ಕುಂಟದ್ದು no use. ಕುಂಟ ಆಕಳು ಕೂಡ ಅಲ್ಲಿ ಏನು ಉಪಯೋಗ Why ಇಲ್ಲ to feed it unnecessarily? ಅಂತ ಕುಂಟ ಆಕಳು ಹೋಗಿ ಯಾಕಂದ್ರೆ ಕುಣಿಸ್ಬೇಕು ಸುಮ್ಮನೆ Better to give it as an offering. ಅಂತ ತಗೊಂಡ್ ಹೋಗಿ ಕಾಣಿಕೆ ಕೊಟ್ರಾಯ್ತು. And sick one, ಆಮೇಲೆ ಕಾಯಿಲೆಯಲ್ಲಿರುವಂತದ್ದು it will not give any milk. ನೋಡ್ರಿ, ಕಾಯಿಲೆಯಲ್ಲಿರುವಂತ ಆಕಳ ಹಾಲೆ ಕೊಡಲ್ಲ. What to do? ಅದನ್ನ ತಗೊಂಡು ಏನ್ ಮಾಡೋದು? Whatever is not useful, give it to God. ಅಂದ್ರೆ ಯಾವ್ದ್ಯಾವ್ದು ಉಪಯೋಗಕ್ಕಿಲ್ಲ, ಕೆಲ್ಸಕ್ಕೆ ಬರಗಿಲ್ಲ ಅಂತದ್ ಹೋಗಿ ದೇವ್ರಿಗೆ ಕೊಡೋದು. Hello? Are you with me? ನಿಮ್ಗೆ ಅರ್ಥ ಆಯ್ತಾ? Some people said, ಅಣ್ಣ ನಮ್ಮ ಹತ್ರ ಒಂದು ಕಬೋರ್ಡ್ ಇದೆ, ಇವಾಗ ಸ್ವಲ್ಪ ರಸ್ಟ್ ಆಗಿದೆನಾ ನೀವು ಚರ್ಚಿಗೆ ತಗೊಂಡು ಬಿಡ್ರಿ. ರಸ್ಟ್ ಆಗಿದೆ ಕಬೋರ್ಡ್, ಯಾಕಪ್ಪ ಚರ್ಚಿಗೆ? ಬಿಕಾಸ್ anyhow you have to put it in that shop, instead of that we'll dump it here. ರಸ್ತೆ ಆಗ್ಯದ ಕಬೋರ್ಡ್, ಅದಕ್ಕೆ ಚರ್ಚಿಗೆ ತಗೋರಿ, ಸುಮ್ಮನೆ ಹೋಗಿ ಯಾಕ ಅವ್ರಿಗೆ. And God is telling, okay fine, all these things, can you go give it to our governor? ಆಮೇಲೆ ದೇವ್ರು ಹೇಳ್ತಾ ಇದ್ದಾನೆ, ಓಕೆ ಪರವಾಗಿಲ್ಲ, ಬಟ್ ಇಂಥದೆಲ್ಲ ತಗೊಂಡು ಹೋಗಿ ನೀವು ನಿಮ್ಮ ಅಧಿಪತಿಗೆ ಗವರ್ನರ್ಗೆ ಕೊಡಕ್ ಆಗ್ತದ? Can you go and give it to your mayor? All these things, can you give him? ಇಂಥದ್ದು ಹೋಗಿ ನಿಮ್ಮ ಮೇಯರ್ಗೆ ನಿಮ್ಮ ಅಧಿಪತಿಗೆ ಕೊಟ್ರೆ ಅಂತಂದ್ರೆ ಅವ್ರು ತಗೋತಾರೆ ಏನದು? If you give, will you please him? ಅಂಥದ್ದು ಅವ್ರು ಕೊಟ್ಟಾಗ ಅವ್ರಿಗೆ ಅದು ಆತನಿಗೆ ಮೆಚ್ಚುಗೆ ಆಗ್ತದೇನು? So what is the issue here? ಇಲ್ಲಿ ಯಾವುದು ಸಮಸ್ಯೆ? It is not they are not giving. ಅವ್ರು ಕೊಡ್ತಾ ಇಲ್ಲ ಅಂತಲ್ಲ, What they are giving, they are not honoring God. ಅವ್ರು ಏನ್ ಕೊಡ್ತಾ ಇದ್ದಾರೋ ಅದ್ರ ಮೂಲಕ ದೇವರನ್ನು ಗೌರವಿಸ್ತಾ ಇಲ್ಲ. Hallelujah. Hallelujah. You understand? ನಿಮಗೆ ವ್ಯತ್ಯಾಸ ಅರ್ಥ ಆಗಕತ್ತದ? It's like nobody is taking 10 rupees, put it an offering. ಅಂದ್ರೆ ಯಾರು ಆ 10 ರೂಪಾಯಿ ಎಲ್ಲಿ ನಡೆಯಕತ್ತಿಲ್ಲ, ಅದಕ್ಕೆ ಹೋಗಿ ಅಂತ 10 ರೂಪಾಯಿ Sometimes I know ಕಾಣಿಕೆಯಲ್ಲಿ ಹಾಕೋದು. 10 rupees I see 10 sellotapes. ಒಮ್ಮೊಮ್ಮೆ ನನಗೆ 10 ರೂಪಾಯಿ ಸಿಗ್ತದೆ ಅಂದ್ರೆ 10 ಸೆಲೋಟೇಪ್ ಹಚ್ಚಿರ್ತದ. Everywhere sellotape because nobody takes, no? ಅಷ್ಟು ಸೆಲೋಟೇಪ್ ಹಚ್ಚಿರ್ತದೆ, ಅಂತ ಸೆಲೋಟೇಪ್ ಕಾಣಿಕೆಯಲ್ಲಿ ಇರ್ತದೆ, ಅದು ಯಾರು ತಗೊಳ್ಳಲ್ಲ, ಅದಕ್ಕೆ ಅದು ಕಾಣಿಕೆಯಲ್ಲಿ ಎಲ್ಲಿ ತಗೊಂಡು ಇಲ್ಲಿ ಹಾಕಿಬಿಡ, ಅದೇ ವೇಸ್ಟ್ ಮಾಡಿಬಿಡು, ಹಾಕಿಬಿಡು. I said that is not honoring God. ಅದು ದೇವರನ್ನು ಗೌರವಿಸುವಂಥದ್ದು ಅಲ್ಲನೇ ಅಲ್ಲ. Go home and read it, all 3 chapters. ಮನೆಗೆ ಹೋಗಿ ಎಲ್ಲ 3 ಅಧ್ಯಾಯ ಓದ್ರಿ, ಮಲಾಕಿ 1ರಿಂದ 3. Okay, one more verse I'll read it. ಇನ್ನೊಂದು ವಾಕ್ಯ ನಾನು ಓದ್ತೇನೆ. Verse 10. 10ನೇ ವಚನ. Who is there even among you that would shut the doors for naught? Neither do you kindle fire on mine own for naught. I have no pleasure in you, says the Lord, neither will I accept offering at your hand. ನನ್ನ ಯಜ್ಞವೇದಿಯ ಮೇಲೆ ಯಾರು ಬೆಂಕಿಯನ್ನು ವ್ಯರ್ಥವಾಗಿ ಉರಿಸದಂತೆ ನಿಮ್ಮಲ್ಲಿ ಒಬ್ಬನು ಬಾಗಿಲನ್ನು ಮುಚ್ಚಿಬಿಟ್ಟರೆ ಎಷ್ಟು ಒಳ್ಳೆಯದು. ನಾನು ನಿಮಗೆ ಮೆಚ್ಚೆನು, ನಿಮ್ಮ ಕೈಯಿಂದ ನೈವೇದ್ಯವನ್ನು ಸ್ವೀಕರಿಸೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. He's telling, for nothing will you open the door. If nobody gives anything, will you open the door? Will you close the door? What is the use? ಈಗ ಯಾರು ಏನು ಕೊಡಕತ್ತಿಲ್ಲ ಅಂದ್ರೆ ಬಾಗಿಲು ತೆಗೆಯೋದು ಮುಚ್ಚೋದಾಗ್ಲಿ ಮಾಡ್ತೀರೇನೋ, ಅದರಿಂದ ಏನಾದ್ರೂ ಪ್ರಯೋಜನ ಏನು? I will not accept your offering. ಅಂದ್ರೆ ದೇವ್ರು ಹೇಳ್ತಿದ್ದಾನೆ, ಅಂತ ಕಾಣಿಕೆಯನ್ನು ನಾನು ಸ್ವೀಕಾರನೇ ಮಾಡ್ಕೊಳ್ಳಲ್ಲ. So offering honors God. ಅಂದ್ರೆ ಕಾಣಿಕೆ ಕೊಡುವಂಥದ್ದು ದೇವರಿಗೆ ಗೌರವಿಸುವಂಥದ್ದು In ಆಗಿದೆ. this context, Malachi 3rd chapter is written. ಈ ಆಧಾರವಾಗಿಯೇ ಮಲಾಕಿ 3ನೇ ಅಧ್ಯಾಯ ಬರೆಯಲ್ಪಟ್ಟದ್ದು. When you honor him, then he says, the floodgates are opens for you. You will he will pour out so much, you will not have enough room to store it. ಈ ಒಂದು ಗೌರವ ಆಧಾರವಾಗಿ ನೀವು ಯಾವಾಗ ದೇವರನ್ನು ಗೌರವಿಸ್ತೀರಿ, ಆವಾಗ ದೇವರು ಏನು ಮಾಡ್ತಾನಂದ್ರೆ ತನ್ನ ಪರಲೋಕದ ದ್ವಾರವನ್ನು ತೆಗೆದು ಸ್ಥಳ ಹಿಡಿಲಾರ್ದಂಥ ಸುವರವನ್ನು ಸುರಿಸ್ತಾನೆ. Hallelujah. Hallelujah. Now listen, that is why Malachi 3:10, Proverbs 3:10, we should compare and read. ಅದಕ್ಕಾಗಿ ಮಲಾಕಿ 3ನೇ ಅಧ್ಯಾಯ 10ನೇ ವಚನ ಮತ್ತು ಜ್ಞಾನೋಕ್ತಿ 3ನೇ ಅಧ್ಯಾಯ 10ನೇ ವಚನ ಎರಡನ್ನೂ ಅದು ಸೇರಿಸಿ ಅರ್ಥ ಮಾಡಿ ಓದಬೇಕು. Honor the Lord with your substance, then your bank accounts will overflow, you will be plenty, your cupboards will overflow. ನಿಮ್ಮ ಆದಾಯದಿಂದ ದೇವರನ್ನು ಗೌರವಿಸಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಿರ್ತದೆ ಮತ್ತು ನಿಮ್ಮ ಕಬೋರ್ಡ್ ತುಂಬಿ ತುಳುಕ್ತದೆ. Now comes the question. ಈಗ ಪ್ರಶ್ನೆ ಬರ್ತದೆ, I want to honor God. ಈಗ ನನಗೆ ದೇವರಿಗೆ ಗೌರವ ಸಲ್ಲಿಸಬೇಕು. I'm going to talk so many ways we can honor. ಈಗ ನಾನು ಎಷ್ಟೊಂದು ರೀತಿಯಾಗಿ ದೇವರನ್ನು ಗೌರವಿಸಬಹುದು ಅನ್ನೋದಾಗಿ ಕಲಿಸ್ತಾ ಇದ್ದೀನಿ. How can I honor him? ಈಗ ದೇವರಿಗೆ ಹೇಗಪ್ಪ ನಾ ಗೌರವ ಸಲ್ಲಿಸೋದು? Can I send money directly transfer to heaven?
ದೇವರಿಗೆ ಗೌರವಿಸ್ಬೇಕಂದ್ರೆ ಡೈರೆಕ್ಟ್ಲಿ ಪರಲೋಕಕ್ಕೆ ನಾನು ಪೈಸಾ ಕಳಿಸ್ಬೋದಾ? Hello? Is he having Paytime, Google Pay, Phone Pay? I can send to heaven directly. ದೇವ್ರ ಹತ್ರ ಪೇಟಿಎಮ್, ಗೂಗಲ್ ಪೇ ಏನಾದರೂ ಇದೆನಾ, ಹೋಗಿ ಡೈರೆಕ್ಟ್ ದೇವರಿಗೆ ನಾನು ಹಣ ಕಳಿಸೋದು? How to transfer? ಈಗ ಹಣವನ್ನು ದೇವರಿಗೆ ಟ್ರಾನ್ಸ್ಫರ್ ಮಾಡೋದು. Matthew 25th chapter. ಮತ್ತಾಯ 25 verse 44 and 45. 44 ಮತ್ತು 45ನೇ ವಚನ. ಮತ್ತಾಯ 25 44 ಮತ್ತು 45ನೇ ವಚನ. Then shall they also answer him, saying, Lord, when saw we thee an hungered, athirst, or of a stranger, or naked, or sick, or in prison, and did not minister unto thee? Then shall he answer them, saying, Verily I say unto you, inasmuch as you did it not one of the least of this, you did it not to me. ಮತ್ತಾಯ Read 25 from verse 43 to be good. ಮತ್ತಾಯ 25 43 44. You can write down the quotation 42 to 45. Okay, she will read 43 to 45. ಓಕೆ, ನೀವು ಬರೆಯುವಾಗ 42ರಿಂದ 45 ಅಂತ ಬರ್ಕೊಳ್ರಿ. ನಾನು 43 ಮತ್ತು 44 ಓದ್ತೀನಿ. ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ, ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ, ರೋಗದಲ್ಲಿ ಬಿದ್ದಿದ್ದೇನು, ಸೆರೆಮನೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವೆನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿಯಾದದ್ದನ್ನು, ಬಟ್ಟೆ ಇಲ್ಲದವನಾಗಿದ್ದನ್ನು, ರೋಗದಲ್ಲಿ ಬಿದ್ದುದನ್ನು, ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. Hallelujah. Next verse. ಆಮೇಲೆ ನೀವು ಈ ಕೇವಲ ಅಲ್ಪವಾದವುಗಳಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿದಿರೋ ಅದನ್ನು ನನಗೂ ಮಾಡದೆ ಹೋದಂತಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. Look here, he says, when I was hungry, you didn't give me food. ಇಲ್ಲಿ ಆತನ ಹೇಳ್ತಾನೆ, ಕೇಳಿಸ್ಕೊಳ್ರಿ ಕಡೆ, ನಾನು ಯಾವಾಗ ಹಸಿದವನಾಗಿದ್ದೆ, ನೀನು ನಮಗೆ ಊಟ ಕೊಡಲಿಲ್ಲ. When I was thirsty, you didn't give water. ನನಗೆ ಯಾವಾಗ ಬಾಯಾರಿಕೆ ಆಗಿತ್ತು, ಅವಾಗ ನೀವು ನನಗೆ ನೀರು ಕೊಡಲಿಲ್ಲ. When I was naked, you didn't give me clothes. ನನಗೆ ಯಾವಾಗ ಬತ್ಲೆ ಆಗಿದ್ದೀನಿ, ನೀನು ನಮಗೆ ಬಟ್ಟೆನೇ ಕೊಡಲಿಲ್ಲ. I was in prison, you didn't come to me. ನಾನು ಸೆರೆಮನೆಯಲ್ಲಿದ್ದೆ, ನೀವು ಬಂದು ನನಗೆ ಭೇಟಿ ಕೊಡಲಿಲ್ಲ. God, when you were hungry, Lord, we have not seen you hungry, we have not seen you thirsty. ಅವಾಗ ಅವ್ರು ಕೇಳ್ತಿದ್ದಾರೆ, ದೇವ್ರು ಯಾವಾಗ ಹಸಿವೆ ಆಗಿತ್ತು, ಯಾವಾಗ ನೀರಡಿಕೆ ಆಗಿತ್ತು, ನಾ ಏನು ನೋಡಿಲ್ಲಲ್ಲ ಎಂದು. Then he's telling, anybody who has come to you, no, any man who has come to you, if you don't feed him, if you don't give him water, if you don't clothe him, it is like you are not given to me. ಆವಾಗ ದೇವ್ರು ಆವಾಗ ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಯಾರಾದರೂ ಒಬ್ಬರು ಹಸಿದವರಾಗಿ ನಿಮ್ಮ ಕಡೆ ಬಂದಿದ್ರೆ ಅವ್ರಿಗೆ ನೀವು ಅಲ್ಲಿ ಊಟ ಕೊಟ್ಟಿಲ್ಲ ಅಂತಂದ್ರೆ ನೀವು ನನಗೆ ಕೊಡ್ಲಾರ್ದಂಗಾಯ್ತು. ಯಾರೋ ಬಾಯಾರಿಕೆಯಿಂದ ಬಂದಿದ್ರೆ ಅವ್ರಿಗೆ ನೀವು ನೀರು ಕೊಟ್ಟಿಲ್ಲ ಅಂತಂದ್ರೆ ನನಗೆ ಕೊಡದಂಗ ಆಯ್ತು. So when it comes to God, it is about giving to the least of the people. ಯಾವಾಗ ದೇವರಿಗೆ ಕೊಡುವಂಥದ್ದು ವಿಷಯ ಬಂದಾಗ ಯಾರು ಇಲ್ಲದವರಾಗಿದ್ದಾರೋ ಅಂತವರಿಗೆ ಕೊಡುವಂಥದ್ದಾಗಿದೆ. Anybody you give anything, it is like giving to God. ಏನೇ ಯಾವುದೇ ಯಾರಿಗೆ ಕೊಡ್ತೀರಲ್ಲ ಅದು ದೇವರಿಗೆ ಕೊಡುವಂತ ತರ ಆಗಿರ್ತದೆ. Matthew 10th chapter. ಮತ್ತಾಯ 10ನೇ ಅಧ್ಯಾಯ verse 40 and 42. ಮತ್ತಾಯ 10 40ರಿಂದ 42. He that receiveth you receiveth me. He that receiveth me receiveth him that sent me. He that receiveth a prophet in the name of a prophet shall receive a prophet's reward. He that receiveth a righteous man in the name of a righteous man shall receive a righteous man reward. And whosoever shall give to the drink unto one of these little ones is a cup of cold water, only in the name of a disciple. Verily I say unto you, shall in no wise lose his reward. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ. ಪ್ರವಾದಿಯೆಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. Listen. ಈ ಕಡೆ ಕೇಳಿದ್ರೆ
he's sending the disciples for ministry. Go for ministry. Preach the gospel. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಸುವಾರ್ತೆ ಸಾರಕ್ಕೆ ಕಳಿಸ್ತಾ ಇದ್ದಾನೆ. Whoever receives you receives me. ಅವಾಗ ಹೇಳ್ತಾ ಇದ್ದಾನೆ ಅಂದರೆ ಯಾರ್ಯಾರು ನಿನಗೆ ಸ್ವೀಕಾರ ಮಾಡ್ಕೊಳ್ತಾರೆ ನನ್ನನ್ನು ಸ್ವೀಕಾರ ಮಾಡ್ಕೊಳ್ತಾರೆ. How to receive God? ಈಗ ದೇವರನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳೋದು? Whoever is serving, when they come before your house, when you receive him, you are receiving God. ಈ ಹೇಗೆ ದೇವರನ್ನು ಸ್ವೀಕಾರ ಸೇರಿಸ್ಕೊಳ್ಳೋದು ಅಂತಂದರೆ ಯಾರ್ಯಾರು ಬರ್ತಾರೆ ಅವರಿಗೆ ನೀವು ಸೇರಿಸ್ಕೊಂಡ್ರೆ ದೇವರನ್ನು ಸೇರಿಸ್ಕೊಂಡಂಗೆ. When you give water, you have a reward. ನೀವು ನೀರು ಕೊಟ್ಟರೆ ಕೂಡ ಅದರಲ್ಲಿ ನಿಮಗೆ ಪ್ರತಿಫಲ ಇದೆ. You give water to him, it is like giving water to God. ಅವರಿಗೆ ನೀವು ನೀರು ಕೊಟ್ಟರೆ ನೀವು ದೇವರಿಗೆ ನೀರು ಕೊಟ್ಟ ಹಾಗೆ. Hallelujah. Amen. What is it mean? ಅರ್ಥ ಆಯ್ತಾ? One desire, you keep one desire, okay? ಒಂದು ಆಸೆ ನಿಮ್ಮಲ್ಲಿ ಇಟ್ಕೊಳ್ರಿ ಆಯ್ತಾ? Please don't call me after this to your house, okay? ಇದಾದ್ಮೇಲೆ ನನಗೆ ನಿಮ್ಮ ಮನೆ ಕರಿಬೇಡ್ರಿ. One desire. ಒಂದು ಆಸೆ ಇಟ್ಕೊಳ್ಳಿ. I had when I was young. ನನಗೂ ಕೂಡ ಯವನಸ್ಥನಾಗಿರುವಾಗ ಈ ಆಸೆ ಇತ್ತು. When I read the scripture. ಯಾವಾಗ ನಾನು ಆವಾಗ ಈ ವಾಕ್ಯ ಓದಿದ್ದೀನೋ. God, any man of God, if I see, I should give him at least water. ನನ್ನಲ್ಲಿ ಆಸೆ ಇತ್ತಾನೆಂದರೆ ಯಾವುದೇ ಒಬ್ಬ ದೇವರ ಸೇವಕರಿಗೆ ನಾನು ನೋಡಿದರೆ ಅವ್ರಿಗೆ ನಾನು ಕನಿಷ್ಠ ನೀರಾದರೂ ಕೊಡಬೇಕು. ಕನಿಷ್ಠ ನೀರಾದರೂ ಕೊಡಬೇಕು. I should give him a meal. ಇಲ್ಲಾಂದ್ರೆ ಅವ್ರಿಗೆ ಊಟ ಆದರೂ ಕೊಡಬೇಕು. I was staying in hostel. ಅವಾಗ ನಾನು ಹಾಸ್ಟೆಲಲ್ಲಿ ಇರ್ತಾ ಇದ್ದೆ. Whenever my salary comes, ಯಾವಾಗ ನನಗೆ ಸಂಬಳ ಬರ್ತಿತ್ತು. Pastor, that time he was here. Now he has gone to be with the Lord. ಅವಾಗ ಒಬ್ಬ ಪಾಸ್ಟರ್ ಇದ್ರು. ಈಗ ಅವರು ದೇವ್ರ ಕಡೆ ಹೋಗಿದ್ದಾರೆ. As soon as my salary comes, I go home. I'll give the tithe. Then I will take the full family to hotel. ನಾನು ಯಾವಾಗ ನನಗೆ ಸಂಬಳ ಬರ್ತಿತ್ತು ನಾನೇನು ಮಾಡ್ತಾ ಇದ್ದೆ ಅಂತಂದರೆ ಹೋಗಿಬಿಟ್ಟು ಆ ಪಾಸ್ಟ್ರಿಗೆ ನನ್ನ ದಶಾಂಶ ಕೊಡ್ತಾ ಇದ್ದೆ ಮತ್ತು ಅವ್ರ ಫುಲ್ ಕುಟುಂಬವನ್ನು ನಾನು ಹೋಟ್ಲಿಗೆ ಊಟ ಕರ್ಕೊಂಡು ಹೋಗ್ತಾ ಇದ್ದೆ. 2 children, all of them will come with me. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅವರೆಲ್ಲರನ್ನು ನಾನು ಹೋಟ್ಲಿಗೆ ಕರ್ಕೊಂಡು ಹೋಗಿ ಊಟ. Not I want to make friendship because when I give I am honoring God. I am getting his reward. ನಾನು ಅವ್ರ ಜೊತೆ ಏನೋ ಅಲ್ಲಿ ಸ್ನೇಹಿತ ಅಂದರೆ ಭಾಳ ಕ್ಲೋಸ್ ಆಗಿರೋದಕ್ಕಲ್ಲ, ಆದರೆ ಯಾವಾಗ ನಾನು ಕೊಡ್ತೀನೋ ನಾನು ದೇವರನ್ನು ಗೌರವಿಸ್ತಾ ಇದ್ದೀನಿ. If anybody preacher comes, I'll take them to hotel. ಯಾರೇ ಪ್ರಚಾರಕರು ಬಂದರೆ ನಾನು ಅವ್ರಿಗೆ ಹೋಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೆ. Taking them to hotel is very expensive. ನೋಡ್ರಿ ಅವ್ರಿಗೆ ಹೋಟ್ಲ್ ಕರ್ಕೊಂಡು ಹೋಗುವಂಥದ್ದು ಭಾಳ ಖರ್ಚಾಗ್ತದಲ್ಲ. Then what to do? ಅದಕ್ಕೆ ಏನು ಮಾಡೋದು? We were only bachelors. When my friends said, we'll do one thing, we'll take one house. ನಾವೆಲ್ಲರೂ ಇನ್ನೂ ಮದುವೆ ಆಗಿರಲಿಲ್ಲ. ಅದಕ್ಕೆ ನಮ್ಮ ಸ್ನೇಹಿತರೆಲ್ಲರೂ ಹೇಳಿದ್ರು ನಾವೇನು ಮಾಡೋಣ ಒಂದು ಮನೆನೇ ತಗೋಣ ನಾವು. It is better you call them, cook and give. ಅದಕ್ಕೆ ಅವ್ರಿಗೆ ನಾವು ಮನೆ ಕರೆದು ಅಡಿಗೆ ಮಾಡಿ ಅವ್ರಿಗೆ ಊಟ ಕೊಡೋಣ. Everybody will cook except me. ಆದರೆ ಆ ಎಲ್ಲರಲ್ಲಿ ಎಲ್ಲರೂ ಅಡಿಗೆ ಮಾಡ್ತಿದ್ರು, ಅದು ನನಗೆ ಅಡಿಗೆ ಮಾಡ್ತಿರ್ಲಿಲ್ಲ. But somehow feed them. ಹೇಗಾದ್ರೂ ಮಾಡಿ ಅವ್ರಿಗೆ ಊಟ ಮಾಡಿಸ್ತಿದ್ವಿ. I will not miss one chance. If somebody comes around me, I will go request anybody, any church, anything, I will go request them. If I know, come home, make sure they come home, eat food. ನಾ ಯಾವುದೇ ಅವಕಾಶ ತಪ್ಪಿಸ್ಕೊಳ್ತಿರ್ಲಿಲ್ಲ. ಯಾರೇ ಸೇವಕರು ಬಂದರೆ ಅವ್ರು ಯಾರು ಚರ್ಚಿಂದಾಗಲಿ ಎಂಥ ಸೇವಕರು ಬಂದರೂ ಕೂಡ ಹೇಗಾದರೂ ಮಾಡಿ ಅವ್ರಿಗೆ ಕೇಳಿಕೊಂಡು ಹೇಗಾದರೂ ಮಾಡಿ ಅವ್ರಿಗೆ ಮನೆ ಕರ್ಕೊಂಡು ಹೋಗಿ ಊಟ ಉಣಿಸ್ತಾ ಇದ್ದೆ. I tell you, even if any church today in Gulbarga, if they do a function, I will pay that preacher's guest hotel bill. I will pay it. ಈಗೂ ಕೂಡ ಯಾರಾದರೂ ಯಾವುದೇ ಚರ್ಚ್ನಲ್ಲಿ ಯಾರಾದರೂ ಗೆಸ್ಟ್ ಬಂದಾರ ಅಂತಂದರೆ ಆ ಗೆಸ್ಟ್ ಅವ್ರು ಇಳ್ಕೊಂಡಿರುವಂಥ ಹೋಟ್ಲು ಊಟದ ಖರ್ಚು ನಾನೇ ಕೊಡ್ತೀನಿ. That room bill I only will pay. ಅವ್ರ ರೂಮ್ ಬಿಲ್ ನಾನೇ ಕಟ್ತೀನಿ. Why? ಯಾಕೆ? I honor God by giving. ಯಾಕಂದ್ರೆ ನಾನು ಕೊಡುವುದರ ಮೂಲಕ ದೇವರನ್ನು ಗೌರವಿಸ್ತೀನಿ. This happened for few years. ಇದು ಕೆಲವು ವರ್ಷ ಅಲ್ಲಿ ನಡೀತು. And one day Rambabana came to my house. I don't know who he is. He just came, that's all. ಆ ತರಾನೇ ಒಂದ್ ದಿವಸ ರಾಮಬಣ್ಣ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರು. ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. He prayed. ಅವ್ರು ಪ್ರಾರ್ಥನೆ ಮಾಡಿದ್ರು. When he prayed, Lord, let him not bury his vision. ಯಾವಾಗ ಅವ್ರು ಪ್ರಾರ್ಥನೆ ಮಾಡಿದ್ರು ನನಗೆ, ಅವ್ರು ಹೇಳಿದ್ರು ದೇವ್ರೆ ಇವ್ರಿಗೆ ಇರುವಂತ ದರ್ಶನ ಅವ್ರು ಹೂನಿಡಬಾರ್ದು. And he went off. ಅವ್ರು ಹೇಳ್ಬಿಟ್ಟು ಹೋಗ್ಬಿಟ್ರು. Then the Lord said, you have to resign your job, come for full time ministry. ಅವಾಗ ದೇವ್ರು ನನಗೆ ಹೇಳಿದ್ರೇನಂದ್ರೆ ನೀನು ರಿಸೈನ್ ಮಾಡಿ ಪೂರ್ಣ ಸೇವೆಗೆ ನೀ ಬರಬೇಕು. I said, Lord, I won't. ಅವಾಗ ನಾನು ಹೇಳಿದೆ ಇಲ್ಲ ದೇವ್ರೆ ನಾ ಬರಲ್ಲ. I was working. ಈಗ ನಾನು ಕೆಲಸ ಮಾಡ್ತಾ ಇದ್ದೆ. My wife was working. ನನ್ನ ಹೆಂಡತಿ ಕೆಲಸ ಮಾಡ್ತಾ ಇದ್ಲು. I had a daughter who is 1 year old. ಅವಾಗ 1 ವರ್ಷದ ಮಗಳು ನನಗಿದ್ಲು. I said, anybody can come, I will not come. ಅವಾಗ ನಾನು ಹೇಳಿದೆ ಇಲ್ಲ ಯಾರಾದ್ರೂ ಪೂರ್ಣ ಸೇವೆಗೆ ಬರಲಿ, ಆದ್ರೆ ನಾನು ಮಾತ್ರ ಬರಲ್ಲ. But you should understand, when you honor a prophet, you have a prophet's reward. ಆದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು, ಯಾವಾಗ ಒಬ್ಬ ಪ್ರವಾದಿಗೆ ನೀವು ಗೌರವಿಸ್ತೀರೋ
ಆ ಪ್ರವಾದಿಗೆ ಸಲ್ಲತಕ್ಕ ಗೌರವ ನಿಮಗೆ ಸಿಗ್ತದೆ. Next day, we were praying. ಮರುದಿನ ಸಾಯಂಕಾಲ ನಾವು ಪ್ರಾರ್ಥನೆ ಮಾಡ್ತಾ The ಇದ್ವಿ. Lord one more time told him. ಆಮೇಲೆ ದೇವರು ಮತ್ತೊಂದು ಸತಿ ಅವ್ರಿಗೆ ಹೇಳಿದ್ರು, Somebody got a quickening to come for full-time ministry. You are hesitating. Come out. I want to pray. ಅವಾಗ ಅವ್ರು ಆ ಪ್ರಾರ್ಥನೆಯಲ್ಲಿ ಅವ್ರು ಹೇಳಿದ್ರು ಏನಂತಂದ್ರೆ, ಯಾರಿಗೋ ದೇವರು ಪೂರ್ಣ ಸೇವೆಗೆ ಬರೋದಕ್ಕಾಗಿ ಹೇಳ್ತಾ ಇದ್ದಾನೆ, ಆದ್ರೆ ನೀವು ಅಲ್ಲಿ ಹಿಂಜರಿತಾ ಇದ್ದೀರಿ. I didn't go, friend. ನಾನು ಮುಂದೆ ಹೋಗ್ಲಿಲ್ಲ. I said, no, I will not go. ನಾನು ಹೇಳಿದೆ, ಇಲ್ಲ ನಾ ಹೋಗಲ್ಲ. Then he said, ಆಮೇಲೆ ಅವ್ರು ಹೇಳಿದ್ರು, next year by this time, whoever, even if you don't come, I'm telling you, you will come. Next year by this time, you will start a church. ಅವಾಗ ಅವ್ರು ಹೇಳಿದ್ರು ಏನಂತಂದ್ರೆ, ನೀವು ಮುಂದೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಮುಂದಿನ ವರ್ಷ ಈ ಸಮಯದಲ್ಲಿ ನೀನು ಚರ್ಚ್ ಸ್ಟಾರ್ಟ್ ಮಾಡ್ತೀಯ. And I prayed sincerely. ಆಮೇಲೆ ನಾನು ಪ್ರಾಮಾಣಿಕತೆಯಿಂದ ಪ್ರಾರ್ಥನೆ I ಮಾಡಿದೆ. kept 3 prayer points. I asked God, you answer me, I will come. ಅವಾಗ ನಾನು ದೇವ್ರ ಹತ್ರ 3 ವಿಷಯಗಳನ್ನು ನಾನು ಪ್ರಾರ್ಥನೆ ಇಟ್ಟೆ, ಹೇಳಿದೆ, ದೇವ್ರಿಗೆ ಈ 3 ವಿಷಯಗಳನ್ನು ಪ್ರಾರ್ಥನೆ ಉತ್ತರ ಕೊಡು, ನಾನು ಬರ್ತೀನಿ. One more man of God came. He stayed in my house. I kept him in my house. ಆಮೇಲೆ ಒಬ್ಬರು ದೇವರ ಸೇವಕರು ಬಂದ್ರು, ಅವರನ್ನು ನನ್ನ ಮನೆಯಲ್ಲೇ ನಾನು ಇರಿಸಿದೆ. I them took care of everything. ಅವ್ರಿಗೆ ಮನೇಲಿ ಇಟ್ಟು ಅವ್ರಿಗೆ ಊಟ ಕೊಟ್ಟು ಅವ್ರ ಎಲ್ಲರ ವಿಷಯವನ್ನು ನೋಡ್ಕೊಂಡೆ. He said, ಆಮೇಲೆ ಅವ್ರು ಹೇಳಿದ್ರು ಏನಂದ್ರೆ, you are praying for 3 points. He told all the 3 points what I'm praying. ಆಮೇಲೆ ಅವ್ರು ಹೇಳಿದ್ರು, ನೀನು 3 ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಿ, ಆ 3 ವಿಷಯ ಏನಂತ ಎಲ್ಲ ಅವ್ರು ಹೇಳ್ಬಿಟ್ರು. In front of everybody. ಎಲ್ರ ಮುಂದೆ ಹೇಳಿದ್ರು. Yes or no? Yes, I said. ಅವಾಗ ಅವ್ರು ಕೇಳಿದ್ರು, ಹೌದಾ ಇಲ್ಲ ಅಂತಂದ್ರೆ ನಾನು ಹೇಳಿದೆ ಹೌದು ಅಂತ. Now God wants you to resign the job. ಈಗ ದೇವ್ರು ನಿನಗೆ ಅಲ್ಲಿ ರಾಜೀನಾಮೆ ಕೊಡ್ಬೇಕಂತ ಬಯಸ್ತಾನೆ. Then I resigned it. ಆಮೇಲೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ what ಕೊಟ್ಟೆ. I'm saying, ಈಗ ನಾನೇನ್ ಹೇಳ್ತಾ ಇದ್ದೀನಿ, I called them only for food. ನಾನು ಏನ್ ಮಾಡಿದೆ, ಅವ್ರಿಗೆ ಊಟಕ್ಕೆ ಮಾತ್ರ ಕರೆದೆ. But what I got is what grace they have. ಆದ್ರೆ ನನಗೆ ಏನ್ ಸಿಕ್ತು ಅದ್ರ ಬದಲಾಗಿ ಅಂದ್ರೆ ಅವರಲ್ಲಿ ಇರುವಂತಹ ಕೃಪೆ ನನಗೆ ಅಲ್ಲಿ ಸಿಕ್ತು. Amen. Amen. I told you one condition, don't call me for food from tomorrow. Okay. ನಾನು ಅದಕ್ಕೆ ಒಂದು ಶರ್ತ್ ಹೇಳಿದ್ರೆ, ನಾಳೆ ನನಗೇನು ಊಟ ಕರಿಬೇಡ್ರಿ. Any man whom the Lord leads, you call, no problem. ಯಾರೇ ದೇವ ಸೇವಕರು ಯಾರನ್ನ ದೇವ್ರು ನಿಮಗೆ ನಡೆಸ್ತಾರೆ ಅವ್ರನ್ನ ಕರೀರಿ, ಪರವಾಗಿಲ್ಲ. People love me so much, when they feed, they get upset when I eat little. ಆದ್ರೆ ಸಮಸ್ಯೆ ಏನಂದ್ರೆ, ನಂಗೆ ಕರೀತಾರೆ, ಊಟ ಕೊಡ್ತಾರೆ, ಸ್ವಲ್ಪ ತಿಂದ್ರೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಅನ್ಸಂಗಿಲ್ಲ, ಬೇಜಾರಾಗ್ತದೆ. Okay, don't. But ಆದ್ರೆ when you honor a man of God, you honor God. ಯಾವಾಗ ನೀವು ದೇವರ ಸೇವಕರನ್ನು ಗೌರವಿಸ್ತೀರೋ, ನೀವು ದೇವರನ್ನು ಗೌರವಿಸ್ತೀರಿ. One more scripture, I'll just tell it and close. ಇನ್ನೊಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. Revelation 14:13. ಪ್ರಕಟಣೆ 14ನೇ ಅಧ್ಯಾಯ 13ನೇ ವಚನ. The last part of the scripture says, ಆ ವಾಕ್ಯದ ಕೊನೆ ಭಾಗ ಹೇಳ್ತದೆ, that they may rest from their labor and their works do follow them. ಅವರ ಸುಕೃತ್ಯಗಳು ಅವರೊಡನೆ ಬರುವವು, ಅವರಿಗೆ ವಿಶ್ರಾಂತಿ ಆಗುವುದು. It is talking about blessed are those people who dead in the Lord, die in the Lord. ಇದು ಯಾರ ಬಗ್ಗೆ ಮಾತಾಡ್ತಿದೆ ಅಂದ್ರೆ, ಕರ್ತನಲ್ಲಿ ಅಲ್ಲಿ ಸತ್ತವರು ಧನ್ಯರು ಎಂಬುದಾಗಿ. Now close your Bible, look here. ಈ ಕಡೆ ಬೈಬಲ್ ಮುಚ್ಚಿ ನನ್ನ ಕಡೆ ನೋಡ್ರಿ. Means a born again child of God, if he dies, he is a blessed person. ಅಂದ್ರೆ ಯಾರು ಹೊಸದಾಗಿ ಹುಟ್ಟಿರುವಂತ ವ್ಯಕ್ತಿ ಸತ್ರೆ ಆತನು ಧನ್ಯನಾಗಿದ್ದಾನೆ. Hallelujah. Hallelujah. When he goes to heaven, his works will follow him. ಯಾವಾಗ ಆತನು ಸ್ವರ್ಗಕ್ಕೆ ಅಂದ್ರೆ ಪರಲೋಕಕ್ಕೆ ಹೋಗ್ತಾನೋ, ಆತನ ಸತ್ಕಾರ್ಯಗಳು ಸುಕೃತ್ಯಗಳು ಆತನನ್ನು ಹಿಂಬಾಲಿಸ್ತವೆ. Amen. Say Amen. All my works will follow me to heaven. ಎಲ್ಲರೂ ಹೇಳ್ರಿ, ನನ್ನ ಎಲ್ಲ ಸುಕೃತ್ಯಗಳು ನನ್ನನ್ನು ಪರಲೋಕದ ಕಡೆಗೆ ಹಿಂಬಾಲಿಸ್ತವೆ. It will follow you. You will go to heaven. It will come behind you. ಅಂದ್ರೆ ನೀನ್ ಪರಲೋಕಕ್ಕೆ ಹೋಗ್ತೀಯಾ, ಅದು ನಿನ್ನನ್ನು ಅವು ನಿನ್ ಜೊತೆ ಬರ್ತಾವ. I have heard people preaching, nothing you will take you to heaven. ಎಷ್ಟೋ ಜನ ಪ್ರಚಾರ ಮಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ, ಅಂದ್ರೆ ನೀನು ಸ್ವರ್ಗಕ್ಕೆ ಹೋದಾಗ ನಿನ್ ಕಡೆ ಏನು ತಗೊಂಡು ಹೋಗಲ್ಲ. Will you take your house to heaven? ಎಲ್ಲರೂ ಹೇಳ್ತಾರೆ, ನಿನ್ ಮನೆ ನಿನ್ ಪರಲೋಕಕ್ಕೆ ತಗೊಂಡು Will ಹೋಗ್ತೀಯಾ, you take your car to heaven? ನಿನ್ ಕಾರ್ ಪರಲೋಕಕ್ಕೆ ಹೋಯ್ತೀಯಾ, Nothing will come to heaven. ಯಾವ್ದು ಪರಲೋಕಕ್ಕೆ ಬರಲ್ಲ ನಿನ್ The ಜೊತೆ. Bible says, my works will follow me. ಆದ್ರೆ ಸತ್ಯವೇದ ಹೇಳ್ತದೆ, ನನ್ನ ಒಳ್ಳೆ ಕಾರ್ಯಗಳು ಸುಕೃತ್ಯಗಳು
ನನ್ನೊಟ್ಟಿಗೆ ಪರಲೋಕಕ್ಕೆ ಬರ್ತವೆ. If I understand this, ಇದನ್ನ ಅರ್ಥ ಮಾಡ್ಕೊಂಡ್ರೆ I will use my money wisely. ನನ್ನ ಹಣವನ್ನು ಬಹಳ ಜಾಣನಾಗಿ ಉಪಯೋಗಿಸ್ತೇನೆ. Hallelujah. Hallelujah. I'll invest here also, I'll invest there also. ಅಂದ್ರೆ ಇಲ್ಲಿನೂ ನಾನು ಅಲ್ಲಿ ಇನ್ವೆಸ್ಟ್ ಮಾಡ್ತೇನೆ, ಪರಲೋಕದಲ್ಲಿನೂ ನಾನು ಇನ್ವೆಸ್ಟ್ ಮಾಡ್ತೇನೆ. I can transfer what I have, I can transfer, I can take it to heaven. ಅಂದ್ರೆ ಏನೆಲ್ಲ ನಾನು ಏನೆಲ್ಲ ಇಲ್ಲಿ ಹಾಕಿದ್ದೀನೋ ಅದನ್ನು ನಾನು ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. How can I take it to heaven? ಈಗ ನಾನು ಇಲ್ಲಿರುವಂಥ ವಿಷಯಗಳು ಹೇಗೆ ನನ್ನ ಜೊತೆ ಪರಲೋಕಕ್ಕೆ ಒಯ್ಬೋದು? Bible says, ಸತ್ಯವೇದ ಹೇಳ್ತದೆ, win friends with the perishable treasure what you have. ಅಂದ್ರೆ ನಿಮ್ಮಲ್ಲಿ ಅಲ್ಲಿ ನಾಶವಾಗುವಂಥ ವಸ್ತುಗಳ ಮೂಲಕ ಸ್ನೇಹಿತರನ್ನು ಗೆಲ್ಲುವಂತ ವಾಕ್ಯ ಹೇಳ್ತದೆ. Use your money for gospel. ಅಂದ್ರೆ ನಿನ್ನ ಹಣವನ್ನು ಸುವಾರ್ತೆಗಾಗಿ ಉಪಯೋಗಿಸು. Hallelujah. Hallelujah. When you use for gospel, ಯಾವಾಗ ನಿಮ್ಮ ಹಣವನ್ನು ಸುವಾರ್ತೆಗೆ ಉಪಯೋಗಿಸ್ತೀರೋ they accept Jesus. ಅವರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಳ್ತಾರೆ. And they follow you to heaven. ಆಮೇಲೆ ಅದು ನಿಮ್ಮ ಜೊತೆ ಸ್ವರ್ಗಕ್ಕೆ ಬರ್ತದೆ. Hallelujah. Hallelujah. Are you with me? ನಿಮ್ಗೆ ಅರ್ಥ ಆಯ್ತಾ? So giving is not just paying some bills. ನೋಡ್ರಿ, ಕೊಡುವಂಥದ್ದು ಸುಮ್ಮನೆ ಒಂದು ಬಿಲ್ ಕಟ್ಟುವ ತರ ಅಲ್ಲ. Honoring God. ಕೊಡುವಂಥದ್ದು ದೇವರಿಗೆ ಗೌರವಿಸುವಂಥದ್ದಾಗಿದೆ. Honor man of God. ದೇವರ ಸೇವಕರಿಗೆ ಅಲ್ಲಿ ಗೌರವಿಸಬೇಕು. Honor the gospel. ಅಲ್ಲಿ ಸುವಾರ್ತೆಗೆ ಗೌರವ ಸಲ್ಲಿಸಬೇಕು. I'll teach next week what is importance of honoring parents. ನಾನು ಮುಂದಿನ ವಾರ ಕಲಿಸ್ತೇನೆ ತಂದೆ ತಾಯಿಗೆ ಗೌರವಿಸುವಂಥದ್ದು ಏನಾಗಿದೆ ಅಂತ. God wants us to honor parents. ದೇವರು ಬಯಸ್ತಾನೆ ನಾವು ನಮ್ಮ ತಂದೆ ತಾಯಿಗೆ ಗೌರವಿಸಬೇಕಂತ. Hallelujah. Hallelujah. When we honor, God honors. ಯಾವಾಗ ನಾವು ಗೌರವಿಸ್ತೀವೋ ದೇವರು ನಮ್ಮನ್ನು When ಗೌರವಿಸ್ತಾನೆ. God honors us, ಯಾವಾಗ ದೇವರು ನಮಗೆ ಗೌರವಿಸ್ತಾನೆ, blessings overflows in abundance. ಆಶೀರ್ವಾದವು ಅಲ್ಲಿ ಸಮೃದ್ಧಿಯಾಗಿ ಅಲ್ಲಿ ತುಂಬಿ ತುಳುಕ್ತದೆ. That is the way we should live. ಆ ತರನೇ ನಾವು ಜೀವಿಸಬೇಕು. In our life, blessings should overflow. ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ತುಂಬಿ ತುಳುಕುವಂತವಾಗಿರಬೇಕು. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಂಡು Shall we all stand up? Just lift up a hand towards God. ನಾವೆಲ್ಲರೂ ಎದ್ದು ನಿಂತ್ಕೊಂಡು ನಾವು ಕರ್ತನ ಕಡೆ ನಮ್ಮ ಹಸ್ತವನ್ನು ಎತ್ತೋಣ. One decision. ನಾವು ಒಂದು ನಿರ್ಧಾರ ಮಾಡೋಣ. I will honor God with my substance. ನನ್ನ ಆದಾಯದ ಮೂಲಕ, ನನ್ನಲ್ಲಿ ಇರುವಂಥದ್ರ ಮೂಲಕ ನಾನು ದೇವರಿಗೆ ಗೌರವ ಸಲ್ಲಿಸ್ತೇನೆ.